ಹಲೋ ಗೆಳೆಯರೆ, ತಮ್ಮೆಲ್ಲರಿಗೂ ಲಾ ಎಕ್ಸಲೆನ್ಸ್ IAS ಪ್ರಸ್ತುತಪಡಿಸುವ ದ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ಸ್ವಾಗತ. ಇಂದು ನಾವು ಜೂನ್ 1, 2021 ಸುದ್ದಿ ವಿಶ್ಲೇಷಣೆಯನ್ನು ನೋಡಲಿದ್ದೇವೆ. ಸುದ್ದಿಗೂ ಮುನ್ನ ಒಂದು ವಿಶೇಷ ಸೂಚನೆ. ಲಾ ಎಕ್ಸಲೆನ್ಸ್ IAS ಪ್ರಿಲಿಮ್ಸ್ ಕಮ್ಸ್ ಮೇನ್ಸ್ 2021-22 ಬ್ಯಾಚನ್ನು ಶುರು ಮಾಡ್ತಾ ಇರುವಂಥದ್ದು. ಹಿಂದಿನ ಸಂಚಿಕೆಗಳಲ್ಲೂ ಸಹ ಒಂದಿಷ್ಟು ಇದರ ಬಗ್ಗೆ ತಮಗೆಲ್ಲ ಮಾಹಿತಿ ಕೊಟ್ಟಿರಬಹುದು. ಇವತ್ತು ಮಾಹಿತಿ ಅನ್ನೋದಕ್ಕಿಂತ ಜಾಸ್ತಿ ಈ ಒಂದು ಸಂಕಷ್ಟದಿಂದ ಒಂದಲ್ಲ ಒಂದಿನ ನಮಗೆ ಸೊಲ್ಯೂಷನ್ ಸಿಗಲಿದೆ. ಆ್ಯಂಡ್ ಇವತ್ತು ಬಹಳಷ್ಟು ಕೇಸಸ್ಗಳು ಕಡಿಮೆ ಆಗ್ತಾ ಇರುವಂತಹ ರಿಪೋರ್ಟ್ಸ್ಗಳನ್ನು ನೋಡ್ತಾ ಇದ್ದೀವಿ. ಮುಂಬರುವ ದಿನಗಳಲ್ಲಿ ಸರ್ಕಾರವೂ ಸಹ ಯಾವ ರೀತಿಯಲ್ಲಿ ಈ ಒಂದು ಪ್ಯಾಂಡಮಿಕನ್ನು ಹೊಡೆದಾಡಬೇಕು ಅಥವಾ ಇದನ್ನು ಹಿಂದಿಕ್ಕಬೇಕು ಅನ್ನುವಂತಹ ಪ್ರಯತ್ನಗಳನ್ನು ಜೋರಾಗಿ ನಡೆಸ್ತಾ ಇದೆ. ವ್ಯಾಕ್ಸಿನೇಷನ್ ಸ್ಲೋ ಆಗಿ ಸ್ಟಾರ್ಟ್ ಆಗಿತ್ತು, ಬಟ್ ಇವಾಗ ಪೇಸ್ ತುಂಬ ಚೆನ್ನಾಗಿ ಸ್ಟ್ರಾಂಗ್ ಆಗಿರೋದ್ರಿಂದ ಬಹಳ ಬೇಗನೆ ನಾವು ಈ ಒಂದು ಸಂಕಷ್ಟದಿಂದ ಹೊರಬರಲಿದ್ದೇವೆ. ಆ್ಯಂಡ್ ನಾರ್ಮಲ್ಸಿಗೆ ಬಂದಾಗ ಇಷ್ಟು ದಿನ ನಾವು ಏನು ಮಾಡಿದ್ವಿ, ಏನು ಮಾಡಿಲ್ಲ ಅನ್ನೋದಕ್ಕಿಂತ ಮುಂದೆ ಬರುವಂತಹ ದಿನಗಳನ್ನು ಯಾವ ರೀತಿಯಾಗಿ ನಾವು ಟ್ಯಾಕಲ್ ಮಾಡಲಿದ್ದೇವೆ ಅನ್ನುವಂಥದ್ದು ಬಹುಮುಖ್ಯವಾಗಿರುತ್ತದೆ. ಆ್ಯಂಡ್ ಮುಂದಿನ ದಿನ ಬರುವಂತಹ ಚಾಲೆಂಜಸ್ಗಳು ಇನ್ನೂ ದೊಡ್ಡದಾಗ್ತವೆ. ಸೊ ತಮ್ಮ ಈ ಒಂದು ಕೆರಿಯರ್ನಲ್ಲಿ ಇನ್ನೂ ಅತ್ಯುನ್ನತವಾಗಿ ಇರುವಂತಹ ಸಮಯವನ್ನು ಎಲ್ಲಿ ತಾವು ಮನೇಲಿ ಕೂತ್ಕೊಂಡು ನೆಟ್ಫ್ಲಿಕ್ಸ್ ನೋಡಿದೆ, ಅಮೆಝಾನ್ ನೋಡಿದೆ, ಅಥವಾ ಯೂಟ್ಯೂಬನ್ನು ಬೆಳಗ್ಗೆಯಿಂದ ಸಂಜೆವರೆಗೂ ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡಿದೆ ಅಥವಾ ಯೂಟ್ಯೂಬ್ ಶಾರ್ಟ್ಸ್ ನೋಡಿದೆ, ಇವುಗಳಲ್ಲಿ ಸಮಯ ವ್ಯಯವಾಗ್ತಿರುವಂಥದ್ದು ತುಂಬ ಜಾಸ್ತಿ ಕೇಳ್ತಾ ಇರ್ತೀವಿ, ನೋಡ್ತಾ ಇರ್ತೀವಿ, ಮಾಡ್ತಾ ಇರ್ತೀವಿ. ಸೊ ಆ ಒಂದು ಸಂದರ್ಭದಲ್ಲಿ ಲಾ ಎಕ್ಸಲೆನ್ಸ್ IAS 2021-22 ಬ್ಯಾಚನ್ನು ಎಲ್ಲ UPSC ಆಸ್ಪರೆಂಟ್ಸ್ಗಳಿಗೆ ಶುರು ಮಾಡ್ತಾ ಇರುವಂಥದ್ದು. ಯಾರೆಲ್ಲ ತಮ್ಮ ಕನಸಿನ ಕಡೆಗೆ ತುಂಬ ಸೀರಿಯಸ್ ಆಗಿದ್ದಾರೋ, ಯಾರು ತಮ್ಮ ಕನಸಿನ ಕಡೆಗೆ ಈಗಲಿಂದನೇ ತಯಾರಿಯನ್ನು ಶುರು ಮಾಡಬೇಕು ಅನ್ಕೊತಿದ್ದಾರೋ ಅವರಿಗೋಸ್ಕರ ಈ ಒಂದು ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇರುವಂಥದ್ದು. ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ತಮಗೆ NCERT ಫೌಂಡೇಶನಲ್ ಕೋರ್ಸ್, ಎಲ್ಲ NCERT ಪುಸ್ತಕಗಳಲ್ಲಿ ಇರುವಂತಹ ವಿಷಯಗಳು ಇಂಪಾರ್ಟೆಂಟ್ ಅಂತ ಗೊತ್ತಿರ್ತದೆ, ಬಟ್ ಅದನ್ನು ಯಾರೂ ಅಪ್ರೋಚ್ ಮಾಡಲ್ಲ. ಆ ಒಂದು ಸಂದರ್ಭದಲ್ಲಿ ತಾವು ಈ ಒಂದು ಸಂದರ್ಭದಲ್ಲಿ ಅಂದರೆ ಮುಂದಿನ ತಿಂಗಳು 1.5 ತಿಂಗಳು ಏನು ಆಫ್ಲೈನ್ ಕ್ಲಾಸಸ್ ಶುರು ಆಗೋದಕ್ಕೋಸ್ಕರ ಬೇಕಾಗಿರುತ್ತದೆಯೋ ಆ ಸಂದರ್ಭದಲ್ಲಿ NCERT ಫೌಂಡೇಶನಲ್ ಕೋರ್ಸನ್ನು ಆನ್ಲೈನಲ್ಲಿ ಕವರ್ ಮಾಡ್ಕೊಂಡಾಗ ತಮಗೆ ಒಂದು ಬೇಸಿಕ್ ಬ್ಯಾಕ್ಗ್ರೌಂಡನ್ನು, ಬೇಸಿಕ್ ನಾಲೆಜ್ ಏನು ಬೇಕಾಗಿರುತ್ತದೆಯೋ ಅಟೆಂಡ್ ಮಾಡೋದಕ್ಕೋಸ್ಕರ ಕ್ಲಾಸು ಅದಕ್ಕೆ ತಮಗೆ ಅನುಕೂಲವಾಗುತ್ತದೆ. ಸೊ ತಮ್ಮ ಬೇಸಿಕ್ ಪ್ಲ್ಯಾಟ್ಫಾರ್ಮ್ ಅಥವಾ ಒಂದು ಬುನಾದಿ ರೆಡಿ ಆದಾಗ ತಾವು ಮುಂಬರುವಂತಹ ಕ್ಲಾಸಸ್ಗಳನ್ನು ಇನ್ನೂ ಎಫೆಕ್ಟಿವ್ ಆಗಿ ಉಪಯೋಗಿಸ್ಕೊಳ್ಳಲು ಅನುಕೂಲವಾಗುತ್ತದೆ ಅನ್ನುವಂಥದ್ದು ಈ ಫೌಂಡೇಶನ್ ಕೋರ್ಸ್ನ ಮುಖ್ಯ ಉದ್ದೇಶವಾಗಿರುತ್ತದೆ. ತದನಂತರ ಈ ಒಂದು ಪ್ರೋಗ್ರಾಮ್ನ ಅಡಿಯಲ್ಲಿ ಜನರಲ್ ಸ್ಟಡೀಸ್ ಕ್ಲಾಸ್ ರೂಮ್ ಪ್ರೋಗ್ರಾಮ್, ಎಲ್ಲ UPSC ಸಿಲೆಬಸ್ಸಿಗೆ ಸಂಬಂಧಿಸಿದಂತೆ ಎಲ್ಲ GS ಪೇಪರ್ಗಳು, ಆಪ್ಷನಲ್ಸ್ ತಮಗೆ ಯಾವುದು ಚೂಸ್ ಮಾಡೋದ್ಕೊತಿರೋ ಅಥವಾ ಯಾವುದು ನಿಮಗೆ ಅನುಕೂಲವಾಗಿರುತ್ತದೆಯೋ, ಹಾಗೆ ಆಪ್ಷನಲ್ಸ್ ಬಗ್ಗೆ ಏನಾದರೂ ಗೊಂದಲಗಳು ಇದ್ದಲ್ಲಿ ಲಾ ಎಕ್ಸಲೆನ್ಸ್ IAS ಫ್ರೀ ಓರಿಯೆಂಟೇಷನ್ ಪ್ರೋಗ್ರಾಮ್ಗಳನ್ನು ಮಾಡುತ್ತದೆ. ಅವುಗಳನ್ನು ಅಟೆಂಡ್ ಆಗಿಬಿಟ್ಟು ತಮ್ಮಲ್ಲಿರುವಂತಹ ಪ್ರಶ್ನೆಗಳನ್ನು ಅಲ್ಲಿ ಇರುವಂತಹ ಎಕ್ಸ್ಪರ್ಟ್ಸ್ನೊಂದಿಗೆ ಕ್ಲಿಯರ್ ಮಾಡಿಕೊಂಡಾಗ ತಮಗೂ ಸಹ ಅದರಿಂದ ಒಂದಿಷ್ಟು ನಾಲೆಜ್ ಪ್ಲಸ್ ಇನ್ಫಾರ್ಮೇಷನ್ ಸಿಗ್ತದೆ. ಈ ಒಂದು ಪ್ರೋಗ್ರಾಮ್ನಲ್ಲಿ ಪ್ರಿಲಿಮ್ಸ್ ಪ್ಲಸ್ ಮೇನ್ಸ್ ಟೆಸ್ಟ್ ಸೀರೀಸು ಸಹ ಒಳಗೊಂಡಿರುತ್ತದೆ. ಮೆಂಟರ್ಶಿಪ್, ಇಯರ್ ಲಾಂಗ್ ಮೆಂಟರ್ಶಿಪ್, ತಮಗೆ ಕ್ಲಾಸಲ್ಲಿ ಅರ್ಥವಾಗದೇ ಇರುವಂಥದ್ದು ಅಥವಾ ಬಹಳಷ್ಟು ವಿದ್ಯಾರ್ಥಿಗಳು ಬೇರೆ ಬೇರೆ ಬ್ಯಾಕ್ಗ್ರೌಂಡಿಂದ ಇರುವಂಥವರಿಗೆ ವಿಷಯಗಳು ಬಹಳಷ್ಟು ಸರಿ ಕ್ಲಾಸಲ್ಲಿ ಅರ್ಥ ಆಗೋದಿಲ್ಲ, ಅವರ ಅನುಕೂಲಕ್ಕಾಗಿ ಈ ಮೆಂಟರ್ಶಿಪ್ ಪ್ರೋಗ್ರಾಮನ್ನು ಮಾಡಿರುವಂಥದ್ದು. ಆ್ಯಂಡ್ ರ್ಯಾಪಿಡ್ ರಿವಿಷನ್ ಪ್ರೋಗ್ರಾಮ್ ಲಾ ಎಕ್ಸಲೆನ್ಸ್ನ ಒಂದು ಅತ್ಯುತ್ತಮ ದೇಶದಲ್ಲೇ ಪ್ರಪ್ರಥಮ ಬಾರಿಗೆ ಶುರು ಮಾಡಿದಂತಹ ಒಂದು ಪ್ರೋಗ್ರಾಮ್. ಇಡೀ ವರ್ಷ ಮಾಡುವಂತಹ ಕ್ಲಾಸಸ್ಗಳನ್ನು ಯಾವ ರೀತಿಯಾಗಿ ಎಕ್ಸಾಮ್ಗಿಂತ ಮುನ್ನ ರಿವಿಷನ್ ಮಾಡಬೇಕು ಅನ್ನುವಂತಹ ಸಂದರ್ಭದಲ್ಲಿ ಆ ಒಂದು ರ್ಯಾಪಿಡ್ ರಿವಿಷನ್ ಪ್ರೋಗ್ರಾಮನ್ನು ಲಾಂಚ್ ಮಾಡಲಾಗಿತ್ತು. ಇವೆಲ್ಲವೂ ವಿದ್ಯಾರ್ಥಿಗಳ ಸಮಗ್ರ ಬೆಳವಣಿಗೆಗೋಸ್ಕರ ಯಾವ ಪ್ರಿಲಿಮ್ಸ್ ಕಮ್ಸ್ ಮೇನ್ಸ್ ಪ್ಲಸ್ ಇಂಟರ್ವ್ಯೂ ಸಹ ಇನ್ಕ್ಲೂಡೆಡೇ ಇರುತ್ತದೆ. ಸೊ ಎಲ್ಲ ಕಾರ್ಯಕ್ರಮವನ್ನು ಒಳಗೊಂಡಂತಹ ಒಂದು ಕಂಪ್ರಹೆನ್ಸಿವ್ ಪ್ರೋಗ್ರಾಮ್ ಇದು. ಈ ಒಂದು ಪ್ರೋಗ್ರಾಮ್ನ ಬಗ್ಗೆ ತಮಗೆ ಹೆಚ್ಚಿನ ಮಾಹಿತಿ ಬೇಕಾಗಿದ್ದಲ್ಲಿ ಬೆಂಗಳೂರು ಬ್ರಾಂಚ್ ನಂಬರ್ ಆದಂತಹ 9121412929 ಅಥವಾ 9121442929ಗೆ ಸಂಪರ್ಕಿಸಬಹುದು. ಇಂದಿನ ಮೊದಲನೇ ಆರ್ಟಿಕಲ್, ಇಟ್ಸ್ ಟೈಮ್ ಟು ಡಿಫೈನ್ ಲಿಮಿಟ್ಸ್ ಆಫ್ ಸೆಡಿಷನ್ ಅಂತ ಹೇಳಿ ಸರ್ವೋಚ್ಚ ನ್ಯಾಯಾಲಯವು ಸೋಮವಾರ ಕೊಟ್ಟಂತಹ ಒಂದು ತೀರ್ಪಿನ ಬಗ್ಗೆ ನಾವಿಲ್ಲಿ ಮಾತಾಡ್ತಾ ಇರುವಂಥದ್ದು. ಮೊದಲನೇದಾಗಿ ಸೆಡಿಷನ್ ಅಂದರೆ ಏನು ಅನ್ನುವಂಥದ್ದನ್ನು ಅರ್ಥೈಸ್ಕೊಳ್ಳೋಣ. ಸೆಡಿಷನ್ ಅಂತಂದರೆ ಇದರದ್ದು ಡೈರೆಕ್ಟ್ ಮೀನಿಂಗ್ ಅಂತ ತಗೊಂಡಾಗ ಯಾವುದಾದ್ರೂ ಒಂದು ಕ್ರಿಯೆ ಅಥವಾ ಭಾಷಣದಿಂದ ಜನರು ಸರ್ಕಾರ ಅಥವಾ ರಾಜ್ಯದ ವಿರುದ್ಧ ಎದ್ದೇಳುವಂತಹ ಸಂದರ್ಭವನ್ನು ಸೆಡಿಷನ್ ಅಂತ ಕರಿತೀವಿ. ಆ್ಯಂಡ್ ಈ ಸೆಡಿಷನಿಗೆ ಸಂಬಂಧಿಸಿದಂತೆ 2 ಸೆಕ್ಷನ್ಗಳು ಇಂಡಿಯನ್ ಪೀನಲ್ ಕೋಡ್ನಲ್ಲಿ ಇರುವಂತಹ 124A ಹಾಗೂ ಸೆಕ್ಷನ್ 505. ಈ 2 ಸೆಕ್ಷನ್ಗಳು ತುಂಬ ಚರ್ಚೆಯಲ್ಲಿರ್ತವೆ. ಅದರಲ್ಲಿ ಮುಖ್ಯವಾಗಿ 124A ಸೆಡಿಷನಿಗೆ ಸಂಬಂಧಿಸಿರುವಂಥದ್ದು.
ಇವತ್ತು ಯಾಕೆ ಇದನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ ಅನ್ನುವಂಥದ್ದನ್ನು ಕಾಂಟೆಕ್ಸ್ಟ್ ಮೊದಲನೇದಾಗಿ ನೋಡಿದಾಗ, ಆಂಧ್ರ ಪ್ರದೇಶ ಸರ್ಕಾರ 2 TV ಚಾನೆಲ್ಗಳ ವಿರುದ್ಧ ಈ ಸೆಡಿಷನ್ ಚಾರ್ಜಸ್ಗಳನ್ನು ಹಾಕಿ ಪಿನಲೈಸ್ ಮಾಡಿರುವಂತಹ ಸಂದರ್ಭದಲ್ಲಿ ಸರ್ವೋಚ್ಚ ನ್ಯಾಯಾಲಯವು ಆ ಚಾರ್ಜಸ್ಗಳನ್ನು ಖಾರಿಜು ಮಾಡಿ ಇದು ಸರಿಯಲ್ಲ, ಫ್ರೀಡಮ್ ಆಫ್ ಪ್ರೆಸ್ಸಿಗೆ ವಿರುದ್ಧವಾಗಿರುವಂಥದ್ದು. ಇವತ್ತಿನ ಸಂದರ್ಭದಲ್ಲಿ ಅಂದರೆ ಕೋವಿಡ್-19ಗೆ ಸಂಬಂಧಿಸಿದಂತೆ ಸರ್ಕಾರ ಯಾವೆಲ್ಲ ಕ್ರಮಗಳನ್ನು ಕೈಗೊಳ್ತಾ ಇದೆ, ಅದಕ್ಕೆ ಸಂಬಂಧಿಸಿದಂತೆ ಕೊಡ್ತಾ ಇರುವಂತಹ ನಿರ್ದೇಶನಗಳು ಹೇಗೆ ಪರಿಪಾಲನೆ ಆಗ್ತಾ ಇದ್ದಾವೆ, ಗ್ರೌಂಡ್ ರಿಯಾಲಿಟೀಸ್ ಏನಿದ್ದಾವೆ ಅನ್ನುವಂತಹ ವಿಷಯವನ್ನು ಮೀಡಿಯಾ ಹೊರಹಾಕುವಂಥದ್ದು ಅದರ ಕರ್ತವ್ಯ ಹಾಗೂ ಕೆಲಸ ಆಗಿರೋದ್ರಿಂದ ಈ ರೀತಿಯ ಸೆಡಿಷನ್ ಚಾರ್ಜಸ್ಗಳು ಬೇಕಾಬಿಟ್ಟು ಹಾಕೋದಲ್ಲದೆ ಇದನ್ನುಗಳನ್ನು ಲಿಮಿಟೇಷನ್ ಮಾಡುವ ಅವಶ್ಯಕತೆ ಇದೆ ಅಂತ ಹೇಳಿ ಸರ್ವೋಚ್ಚ ನ್ಯಾಯಾಲಯವು ಈ ತೀರ್ಪಿನಲ್ಲಿ ಹೇಳ್ತಾ ಇರುವಂಥದ್ದು. ಸೊ 124A ಸೆಕ್ಷನ್ನು ಸೆಡಿಷನ್ಗೆ ಸಂಬಂಧಿಸಿರುವಂಥದ್ದು ಹಾಗೂ ಸೆಕ್ಷನ್ 505 2 ಗುಂಪುಗಳ ನಡುವೆ ಆಗ್ತಾ ಇರುವಂತಹ ಸೆಡಿಷನ್ಗೆ ಸಂಬಂಧಿಸಿದಂಥ ಕೇಸಸ್ಗಳು. ಹೀಗೆ ಈ ಆರ್ಟಿಕಲ್ನಲ್ಲಿ ನಾವು ಮುಖ್ಯವಾಗಿ ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು ಸೆಡಿಷನ್ ಅಂದರೆ ಏನು ಅಂತ ಹೇಳಿ. ಸೆಡಿಷನ್ ಅಂತಂದರೆ ಯಾವುದಾದ್ರೂ ಮಾತಾಗಿರಬಹುದು ಅಥವಾ ಬರವಣಿಗೆ ಆಗಿರಬಹುದು ಅಥವಾ ಸೈನ್ ಅಥವಾ ವಿಸಿಬಲ್ ರೆಪ್ರೆಸೆಂಟೇಷನ್, ಇವೆಲ್ಲದರಿಂದ ಏನಾದರೂ ಜನರಲ್ಲಿ ಸರ್ಕಾರದ ವಿರುದ್ಧ ಅಥವಾ ಸರ್ಕಾರದ ವಿರುದ್ಧವಾದ ಚಟುವಟಿಕೆಗಳನ್ನು ಹುಟ್ಟು ಹಾಕೋದಕ್ಕೋಸ್ಕರ ಮಾಡುವಂತಹ ಕ್ರಮಗಳಿಗೆ ಈ ಸೆಡಿಷನ್ ಚಾರ್ಜಸ್ ಹಾಕಲಾಗುತ್ತದೆ ಅನ್ನುವಂತಹ ವಿಷಯವನ್ನು ನಾವು ಅರ್ಥ ಮಾಡ್ಕೊಂಡ್ವಿ. ಫರೂಕ್ ಅಬ್ದುಲ್ಲಾ ಅನ್ನುವಂತಹ ಒಂದು ಕೇಸ್ನ ನೀವು ಇಲ್ಲಿ ನೆನ್ಪಿಟ್ಕೋಬೇಕು, ಇದನ್ನು ನೀವು ನೋಟ್ ಮಾಡ್ಕೊಳ್ಳಿ. ಯಾಕಂದರೆ ಈ ರೀತಿಯ ಕೇಸಸ್ಗಳು ನಾವು ಬರ್ಕೊಂಡಿಟ್ಕೊಂಡಾಗ ಆ ರೀತಿಯ ಸೆಡಿಷನ್ಗೆ ಸಂಬಂಧಿಸಿದಂತೆ ಮೇನ್ಸ್ ಕ್ವಶನ್ಸ್ಗಳು ಬಂದಾಗ ಅದನ್ನು ನೋಟ್ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ. ಫರೂಕ್ ಅಬ್ದುಲ್ಲಾ ಕೇಸ್ ಯಾವಾಗಲೂ ಸೆಡಿಷನ್ ಅಂತ ಕೂಡಲೇ ನೆನಪಾಗಬೇಕು. ಈ ಒಂದು ಕೇಸ್ನಲ್ಲಿ ಸರ್ವೋಚ್ಚ ನ್ಯಾಯಾಲಯವು ಎಕ್ಸ್ಪ್ರೆಷನ್ ಆಫ್ ವ್ಯೂಸ್, ಯಾವುದಾದರೂ ಒಂದು ವಿಷಯವನ್ನು ತಿಳಿಸಿದಾಗ ಅದು ಸರ್ಕಾರದ ಏನು ದೃಷ್ಟಿಕೋನ ಇದೆಯೋ ಅದರಿಂದ ಬೇರೆ ಆಗಿರಬಹುದು. ಯಾಕಂದರೆ ಸನ್ನಿವೇಶ ಏನಿದೆ ಅದನ್ನು ಮೀಡಿಯಾ ತೋರಿಸುವಂಥದ್ದು ಅದರ ಕೆಲಸ. ಆದರೆ ಸರ್ಕಾರ ಅದನ್ನು ಬೇರೆ ರೀತಿಯಾಗಿ ತಗೊಂಡು ಅದನ್ನು ಸೆಡಿಷನ್ ಅಂತ ಹೇಳಲು ಸಾಧ್ಯವಿಲ್ಲ. ಸೊ ಆ ಒಂದು ಕೇಸ್ನಲ್ಲಿ ಸರ್ಕಾರದ ವಿರುದ್ಧ 50,000 ರೂಪಾಯಿ ಜುರ್ಮಾನೆಯನ್ನು ಹಾಕಲಾಗಿತ್ತು. ಸೊ ಫರೂಕ್ ಅಬ್ದುಲ್ಲಾ ಕೇಸ್ನಲ್ಲಿ ಹೇಳಿದ ಹಾಗೆ ಗ್ರೌಂಡ್ ರಿಯಾಲಿಟಿ ಏನಿದೆ ಅದನ್ನು ಮೀಡಿಯಾ ಯಾವುದೇ ಕಾರಣಕ್ಕೂ ಜನರಿಗೆ ತಲುಪಿಸುವಂತಹ ಕೆಲಸವನ್ನು ಮಾಡಿದಾಗ ಅದನ್ನು ಸೆಡಿಷನ್ ಅಂತ ಕನ್ಸಿಡರ್ ಮಾಡೋ ಹಾಗಿಲ್ಲ ಅನ್ನುವಂತಹ ವಿಷಯವನ್ನು ಫರೂಕ್ ಅಬ್ದುಲ್ಲಾ ಕೇಸಲ್ಲಿ ಸರ್ವೋಚ್ಚ ನ್ಯಾಯಾಲಯವು ಕ್ಲಿಯರಾಗಿ ಹೇಳಿತ್ತು. ಹಾಗೆ ಏಪ್ರಿಲ್ 30ಕ್ಕೂ ಸಹ ಗಂಗಾ ನದಿಯಲ್ಲಿ 1-2 ಹೆಣಗಳನ್ನು ಬಿಸಾಕುವಂತಹ ಸಂದರ್ಭದಲ್ಲಿ ಅದನ್ನು ಟಿವಿಯಲ್ಲಿ ತೋರಿಸೋದಕ್ಕೆ ಅದರ ವಿರುದ್ಧವಾಗಿಯೂ ಸೆಡಿಷನ್ ಚಾರ್ಜಸ್ಗಳನ್ನು TV ಚಾನೆಲ್ಗಳ ಮೇಲೆ ಹಾಕಿದಾಗ ಅದಕ್ಕೂ ಸಹ ಸರ್ವೋಚ್ಚ ನ್ಯಾಯಾಲಯವು ಹೇಳಿತ್ತು. ಮತ್ತೆ ಅದೇ ತಪ್ಪನ್ನು ಆಂಧ್ರ ಸರ್ಕಾರ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಈ ಒಂದು ಸೆಡಿಷನ್ ಚಾರ್ಜಸ್ ಅಥವಾ ಸೆಡಿಷನ್ IPC ಸೆಕ್ಷನ್ನಲ್ಲಿ ಒಂದಿಷ್ಟು ಲಿಮಿಟೇಷನ್ಸ್ ತರುವ ಅವಶ್ಯಕತೆ ಇದೆ ಅನ್ನುವಂತಹ ವಿಷಯವನ್ನು ಇಲ್ಲಿ ಅರ್ಥೈಸಿಕೊಳ್ಳಬೇಕಾಗಿರುವಂಥದ್ದು. ಮುಂದಿನ ಆರ್ಟಿಕಲ್ ಜಸ್ಟಿಸ್ ಅರುಣ್ ಕುಮಾರ್ ಮಿಶ್ರಾ ಲೈಕ್ಲಿ ಟು ಹೆಡ್ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್. ಈ ಆರ್ಟಿಕಲ್ನಲ್ಲಿ ನಾವು ಮಾತಾಡ್ತಾ ಇರುವಂತಹ ವಿಷಯ ಅಥವಾ ಇವತ್ತು ಯಾಕೆ ಇದನ್ನು ಮಾತಾಡ್ತಾ ಇದ್ದೀವಿ ಅಂತಂದರೆ, ಕಳೆದ ವರ್ಷ ಡಿಸೆಂಬರ್ ತಿಂಗಳಲ್ಲಿ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ನ ಚೇರ್ಮನ್ ಅವರು ನಿವೃತ್ತಿ ಹೊಂದಿದ್ದರು. ತದನಂತರ ಯಾವುದೇ ಹೊಸ ಅಪಾಯಿಂಟ್ಮೆಂಟ್ಸ್ಗಳು ಆಗಿರಲಿಲ್ಲ. ಆ ಒಂದು ಸಂದರ್ಭದಲ್ಲಿ ಇವಾಗ ಫಾರ್ಮರ್ ಸುಪ್ರೀಂ ಕೋರ್ಟ್ ಜಸ್ಟಿಸ್ ಆದಂತಹ ಅರುಣ್ ಕುಮಾರ್ ಮಿಶ್ರಾ ಅವರನ್ನು ಚೇರ್ಮನ್ ಆಗಿ ಅಪಾಯಿಂಟ್ ಮಾಡಿರುವಂಥದ್ದು. ಮೊದಲನೇದಾಗಿ ಚೇರ್ಮನ್ ಅವರನ್ನು ಹೇಗೆ ಅಪಾಯಿಂಟ್ ಮಾಡಲಾಗುತ್ತದೆ? ಒಂದು ಸೆಲೆಕ್ಷನ್ ಕಮಿಟಿಯನ್ನು ರಚನೆ ಮಾಡಲಾಗುತ್ತದೆ. ಈ ಸೆಲೆಕ್ಷನ್ ಕಮಿಟಿಯಲ್ಲಿ ಪ್ರೈಮ್ ಮಿನಿಸ್ಟರ್, ಹೋಮ್ ಮಿನಿಸ್ಟರ್, ಡೆಪ್ಯೂಟಿ ಚೇರ್ಮನ್ ಆಫ್ ರಾಜ್ಯಸಭಾ ಹಾಗೂ ಲೋಕಸಭೆಯ ಸ್ಪೀಕರ್, ಇವರ ಜೊತೆಯಲ್ಲಿ ಒಬ್ಬರು ಅಪೋಸಿಷನ್ ಲೀಡರ್, ಇವರೆಲ್ಲರೂ ಸೇರಿಕೊಂಡಂತಹ ಒಂದು ಕಮಿಟಿಯ ರಚನೆ ಮಾಡಿ ಇವರು ಈ ಚೇರ್ಮನನ್ನು ಅಪಾಯಿಂಟ್ಮೆಂಟ್ಗೋಸ್ಕರ ಸಜೆಷನ್ಸ್ ಅಥವಾ ರೆಕಮೆಂಡೇಷನ್ಸನ್ನು ಕೊಡ್ತಾರೆ. ಅವರು ಚೇರ್ಮನನ್ನು ಅಪಾಯಿಂಟ್ ಮಾಡುವಂಥದ್ದು. ಸೊ ಈ ಒಂದು ಸಂದರ್ಭದಲ್ಲಿ ಇಷ್ಟು ಈ ಆರ್ಟಿಕಲಿಂದ ಅರ್ಥೈಸಿಕೊಳ್ಳಬೇಕಾಗಿರುವಂಥದ್ದು. ಬಹುಮುಖ್ಯವಾಗಿ ಚೇರ್ಮನ್ನ ಜೊತೆಯಲ್ಲಿ ಏನೇನು ಮೆಂಬರ್ಸ್ ಇರ್ತಾರೆ, ಯಾರೆಲ್ಲ ಈ ಒಂದು ಕಮಿಟಿಯ ಒಳಗಡೆ ಇರ್ತಾರೆ ಅನ್ನುವಂಥದ್ದನ್ನು ತಿಳ್ಕೊಳ್ಳೋದಕ್ಕೂ ಮುಂಚೆ ನಾವು ಇವತ್ತು ಪ್ರೊಟೆಕ್ಷನ್ ಆಫ್ ಹ್ಯೂಮನ್ ರೈಟ್ಸ್ ಅಮೆಂಡ್ಮೆಂಟ್ ಬಿಲ್ 2019 ಈ ಬಿಲ್ನ ಬರ್ಕೊಳ್ಳಿ. ಇದು NHRCಗೆ ಸಂಬಂಧಿಸಿದಂತೆ ಬಹುಮುಖ್ಯವಾಗಿರುವಂಥದ್ದು. ಪ್ರೊಟೆಕ್ಷನ್ ಆಫ್ ಹ್ಯೂಮನ್ ರೈಟ್ಸ್ ಅಮೆಂಡ್ಮೆಂಟ್ ಬಿಲ್ 2019. ಈ ಒಂದು ಬಿಲ್ಲನ್ನು ಹೋಮ್ ಮಿನಿಸ್ಟರ್ ಅಮಿತ್ ಶಾ ಅವರು ತಂದಿದ್ದರು. ಇದು ಲೋಕಸಭೆ ರಾಜ್ಯಸಭೆ ಎರಡೂ ಕಡೆಯೂ ಪಾಸಾಗಿದ್ದು, ಇದರಿಂದಾಗಿ 1973ರಲ್ಲಿ NHRC ಏನು ಬಂದಿತ್ತೋ 1993ರಲ್ಲಿ ಈ ಪ್ರೊಟೆಕ್ಷನ್ ಆಫ್ ಹ್ಯೂಮನ್ ರೈಟ್ಸ್ ಆ್ಯಕ್ಟ್ 1993
ಬದಲಾಯಿಸೋದಕ್ಕೋಸ್ಕರ ಈ ಒಂದು ಪ್ರೊಟೆಕ್ಷನ್ ಆಫ್ ಹ್ಯೂಮನ್ ರೈಟ್ಸ್ ಅಮೆಂಡ್ಮೆಂಟ್ ಬಿಲ್ 2019 ಜಾರಿಗೆ ತರಲಾಗಿತ್ತು. ಈ ಒಂದು ಬಿಲ್ನ ಅಡಿಯಲ್ಲಿ ಅಥವಾ ಈಗ ಸದ್ಯಕ್ಕೆ ಆ್ಯಕ್ಟ್ ಆಗಿದೆ ಇದು. ಸೊ ಈ ಒಂದಿನ ಆ್ಯಕ್ಟ್ನ ಅಡಿಯಲ್ಲಿ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಮತ್ತು ಸ್ಟೇಟ್ ಹ್ಯೂಮನ್ ರೈಟ್ಸ್ ಕಮಿಷನ್ ಹಾಗೂ ಹ್ಯೂಮನ್ ರೈಟ್ಸ್ ಕೋರ್ಟ್ಸ್ಗಳನ್ನು ಜಾರಿಗೆ ತರಬೇಕು ಅಥವಾ ಬೆಳಕಿಗೆ ತರಬೇಕು ಅನ್ನುವಂತಹ ಪ್ರಾವಧಾನವನ್ನು ಮಾಡಿರುವಂಥದ್ದು. ಎರಡನೇ ಹಂತದಲ್ಲಿ ಕಾಂಪೋಸಿಷನ್ಗೆ ಸಂಬಂಧಿಸಿದಂತೆ ಏನೆಲ್ಲ ಬದಲಾವಣೆಗಳನ್ನು ಮಾಡಲಾಗಿದೆ ಅನ್ನುವಂಥದ್ದನ್ನು ನೋಡಿದಾಗ, ಆಗಲೇ ನಾನು ಹೇಳಿದೆ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ನಲ್ಲಿ ಒಬ್ಬರು ಚೇರ್ಮನ್ ಇರ್ತಾರೆ. ಈ ಚೇರ್ಮನ್ನು ಮೊದಲಿಗೆ ಅಂದರೆ 93ರಲ್ಲಿ ಇದ್ದಂತಹ ಮಸೂದೆಯ ಪ್ರಕಾರ ಬರೀ ಸುಪ್ರೀಂ ಕೋರ್ಟ್ನ ಚೀಫ್ ಜಸ್ಟಿಸ್ ಮಾತ್ರ ಚೇರ್ಮನ್ ಆಗಿ ಅಪಾಯಿಂಟ್ ಆಗಬಹುದಾಗಿತ್ತು. ಅದನ್ನು ಬದಲಾಯಿಸಿ ಈಗ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅಥವಾ ಫಾರ್ಮರ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಸುಪ್ರೀಂ ಕೋರ್ಟ್ ಅಥವಾ ಜಡ್ಜ್ ಆಫ್ ಸುಪ್ರೀಂ ಕೋರ್ಟ್ ಅವರು ಚೇರ್ಮನ್ ಆಗಿ ಅಪಾಯಿಂಟ್ ಆಗಬಹುದು. ಸೊ ಆ ಒಂದು ಪ್ರಾವಧಾನದ ಮೇಲೆ ಇವತ್ತು ಜಸ್ಟಿಸ್ ಅರುಣ್ ಕುಮಾರ್ ಮಿಶ್ರಾ ಫಾರ್ಮರ್ ಜಡ್ಜ್ ಆಫ್ ಸುಪ್ರೀಂ ಕೋರ್ಟ್ ಏನಾಗಿದ್ದರೋ ಅವರನ್ನು ಚೇರ್ಮನ್ ಆಗಿ ಅಪಾಯಿಂಟ್ ಮಾಡಲು ಅನುಕೂಲವಾಗಿರುವಂಥದ್ದು. ಎರಡನೇ ಹಂತದಲ್ಲಿ ಮೆಂಬರ್ಸ್ 1993ರ ಆ್ಯಕ್ಟ್ನ ಪ್ರಕಾರ 2 ಮೆಂಬರ್ಸ್ಗಳು ಮಾತ್ರ ಆಗಬಹುದಿತ್ತು. ಆದರೆ ಇವಾಗ ಹೊಸ ಆ್ಯಕ್ಟ್ನ ಪ್ರಕಾರ 3 ಮೆಂಬರ್ಸ್ಗಳನ್ನು ಅಪಾಯಿಂಟ್ ಮಾಡಬಹುದು, ಹ್ಯೂಮನ್ ರೈಟ್ಸ್ ನಾಲೆಜನ್ನು ಹೊಂದಿರುವಂಥವರು. ಹಾಗೆ ಈ ಒಂದು ಸಂದರ್ಭದಲ್ಲಿ ಚೇರ್ಮನ್ಗಳು ಯಾವ ಚೇರ್ಮನ್ಗಳು ಇದಕ್ಕೆ ಎಕ್ಸ್ ಅಫಿಷಿಯೋ ಮೆಂಬರ್ಸ್ಗಳಾಗಿರ್ತಾರೆ, ನ್ಯಾಷನಲ್ ಕಮಿಷನ್ ಆಫ್ SC, ನ್ಯಾಷನಲ್ ಕಮಿಷನ್ ಆಫ್ ST, ನ್ಯಾಷನಲ್ ಕಮಿಷನ್ ಆಫ್ ವುಮನ್ ಮತ್ತು ನ್ಯಾಷನಲ್ ಕಮಿಷನ್ ಆಫ್ ಬ್ಯಾಕ್ವರ್ಡ್ ಕ್ಲಾಸಸ್, ನ್ಯಾಷನಲ್ ಕಮಿಷನ್ ಫಾರ್ ಪ್ರೊಟೆಕ್ಷನ್ ಆಫ್ ಚೈಲ್ಡ್ ರೈಟ್ಸ್ ಮತ್ತು ಚೀಫ್ ಕಮಿಷನರ್ ಫಾರ್ ಪರ್ಸನ್ಸ್ ವಿತ್ ಡಿಸಬಿಲಿಟೀಸ್. ಸೊ ಇವರೆಲ್ಲರೂ ಚೇರ್ಮನ್ನ ಜೊತೆಯಲ್ಲಿ ಮೆಂಬರ್ಸ್ಗಳಾಗಿ NHRCಯ ರೆಪ್ರೆಸೆಂಟೇಷನನ್ನು ಮಾಡ್ತಾರೆ. ಹಾಗೆ ಇದು ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ಗೆ ಸಂಬಂಧಿಸಿದಂತಹ ವಿಷಯಗಳು. ಅದೇ ರೀತಿಯಲ್ಲಿ ಸ್ಟೇಟ್ ಹ್ಯೂಮನ್ ರೈಟ್ಸ್ ಕಮಿಷನ್ ಏನು ರಚನೆ ಅಥವಾ ಏನು ಮಾಡಲಾಗಿದೆಯೋ ಇದರ ಅಡಿಯಲ್ಲೂ ಸಹ ಮೊದಲಿಗೆ ಚೇರ್ಮನ್ ಅನ್ನುವಂಥವರು ಬರೀ ಹೈಕೋರ್ಟ್ನ ಚೀಫ್ ಜಸ್ಟಿಸ್ ಆಗಬಹುದಿತ್ತು. ಅದನ್ನು ಬದಲಾಯಿಸಿ ಈಗ ಹೈಕೋರ್ಟ್ ಚೀಫ್ ಜಸ್ಟಿಸ್ ಮತ್ತು ಜಡ್ಜ್ ಆಫ್ ಹೈಕೋರ್ಟ್ ಇಬ್ಬರೂ ಸಹ ಆಗಬಹುದು. ಹಾಗೂ ಈ ಒಂದು ಸಂದರ್ಭದಲ್ಲಿ ಟರ್ಮ್ ಅಥವಾ ಎಷ್ಟು ಅವಧಿಗೆ ಇವರು ಅಪಾಯಿಂಟ್ ಆಗ್ತಾರೆ ಹಾಗೂ ಎಷ್ಟು ಅವಧಿಗೋಸ್ಕರ ಇವರು ಉಳ್ಕೋತಾರೆ ಅನ್ನುವಂತಹ ವಿಷಯವನ್ನು ನೋಡಿದಾಗ, ಹಿಂದಿನ ಆ್ಯಕ್ಟಿನ ಪ್ರಕಾರ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಮತ್ತು ಸ್ಟೇಟ್ ಹ್ಯೂಮನ್ ರೈಟ್ಸ್ ಕಮಿಷನ್ನಲ್ಲಿ 5 ವರ್ಷ ಅವಧಿ 70 ವಯಸ್ಸಿನವರೆಗೆ ಅವರು 2 5 ವರ್ಷ ಅಥವಾ 70 ವಯಸ್ಸು ರೀಚ್ ಆಗೋವರೆಗೂ ಅವರು ಕಾರ್ಯವನ್ನು ನಿರ್ವಹಿಸೋದಿತ್ತು. ಆದರೆ ಈ 2019ರ ಆ್ಯಕ್ಟ್ರ ಪ್ರಕಾರ ಈ ಒಂದು 5 ವರ್ಷದ ಲಿಮಿಟನ್ನು ತೆಗೆದು 3 ವರ್ಷಕ್ಕೆ ಇಳಿಸಲಾಗಿದೆ. ಸೊ 3 ವರ್ಷ ಅಥವಾ 70 ವರ್ಷ ರೀಚ್ ಆಗೋವರೆಗೂ ಅವರು ಚೇರ್ಮನ್ ಆಗಿ ತಮ್ಮ ಕಾರ್ಯವನ್ನು ನಿರ್ವಹಿಸಬಹುದು ಅನ್ನುವಂತಹ ಬದಲಾವಣೆಯನ್ನು ಇಲ್ಲಿ ತಂದಿರುವಂಥದ್ದು. ಇದರ ಜೊತೆಯಲ್ಲಿ ಮೆಂಬರ್ಸ್ಗಳು ರೀಅಪಾಯಿಂಟ್ಮೆಂಟ್ ಬಗ್ಗೆ ಮಾತಾಡಿದಾಗ ಅದರಲ್ಲೂ ಸಹ ಬದಲಾವಣೆಗಳನ್ನು ಈ 2019ರ ಆ್ಯಕ್ಟ್ನಲ್ಲಿ ಮಾಡಿರುವಂಥದ್ದು. ರೀಅಪಾಯಿಂಟ್ಮೆಂಟಿಗೆ ಸಂಬಂಧಿಸಿದಂತೆ ಹಿಂದಿನ ಆ್ಯಕ್ಟ್ನಲ್ಲಿ ರೀಅಪಾಯಿಂಟ್ ಮಾಡಬಹುದು, ಆದರೆ 5 ವರ್ಷಗಳ ಲಿಮಿಟೇಷನನ್ನು ಕೊಡಲಾಗಿತ್ತು. ಸೊ ಈ ಒಂದು ಲಿಮಿಟೇಷನನ್ನು 2019ರ ಆ್ಯಕ್ಟಲ್ಲಿ ತೆಗೆದುಹಾಕಿರುವಂಥದ್ದು ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು. ಸೊ ಒಟ್ಟಾರೆ 2019ರ ಪ್ರಿವೆನ್ಷನ್ ಆಫ್ ಹ್ಯೂಮನ್ ರೈಟ್ಸ್ ಆ್ಯಕ್ಟ್ ಅಮೆಂಡ್ಮೆಂಟ್ ಬಿಲ್ ಈ ಒಂದು ಸಂದರ್ಭದಲ್ಲಿ ನಾವು ಕಳ್ಕೋಬೇಕಾಗಿರುವಂಥದ್ದು, ಕಾಂಪೋಸಿಷನ್ನಲ್ಲಿ ಒಬ್ಬರು ಚೇರ್ಮನ್ ಇರ್ತಾರೆ, 3 ಜನ ಮೆಂಬರ್ಸ್ಗಳಿರ್ತಾರೆ. ಇವರ ಜೊತೆಯಲ್ಲಿ ನ್ಯಾಷನಲ್ ಕಮಿಷನ್ ಆಫ್ SC, ನ್ಯಾಷನಲ್ ಕಮಿಷನ್ ಆಫ್ ST, ನ್ಯಾಷನಲ್ ಕಮಿಷನ್ ಆಫ್ ವುಮನ್, ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್, ನ್ಯಾಷನಲ್ ಕಮಿಷನ್ ಫಾರ್ ಪ್ರೊಟೆಕ್ಷನ್ ಆಫ್ ಚೈಲ್ಡ್ ರೈಟ್ಸ್ ಆ್ಯಂಡ್ ಚೀಫ್ ಕಮಿಷನರ್ ಫಾರ್ ಪರ್ಸನ್ಸ್ ವಿತ್ ಡಿಸಬಿಲಿಟೀಸ್. ಸೊ 2, 4, 6. ಸೊ 6 ಜನ ಎಕ್ಸ್ ಅಫಿಷಿಯೋ ಮೆಂಬರ್ಸ್ ಇರ್ತಾರೆ. ಸೊ ಟೋಟಲ್ ನೋಡಿದಾಗ 10 ಜನ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ನಲ್ಲಿ ನಾವು ಕಾಣುವಂತಹ ಕಾಂಪೋಸಿಷನ್. ಹಾಗೂ ಇವರ ಟರ್ಮ್ ಬಗ್ಗೆ ಮಾತಾಡಿದ್ರೆ 3 ವರ್ಷ ಅಥವಾ 70 ವಯಸ್ಸು ಬರೋವರೆಗೂ 70 ವರ್ಷಗಳ ಏಜ್ ರೀಚ್ ಆಗೋವರೆಗೂ ಅವರ ಕಾರ್ಯವನ್ನು ನಿರ್ವಹಿಸಬಹುದು. ಇದು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂವಲ್ಲಿ ಮತ್ತು ಪ್ರಿಲಿಮ್ಸಿಗೆ ಬಹುಮುಖ್ಯವಾಗಿರುವಂಥದ್ದು. ಈ ಒಂದು ಬದಲಾವಣೆಗಳನ್ನು 2019ರಲ್ಲಿ ತಂದಂತಹ ಅಮೆಂಡ್ಮೆಂಟ್ ಬಿಲ್ಲಿಂದ 2093ರಲ್ಲಿ ಇದ್ದಂತಹ ಬಿಲ್ಲನ್ನು ಬದಲಾವಣೆ ಮಾಡಿರುವಂಥದ್ದು. ಮುಂದಿನ ಆರ್ಟಿಕಲ್, ಪವರ್ ಪ್ಲೇ ಟು ಬ್ರಿಂಗ್ ದ ಡಿಜಿಟಲ್ ಎಕೋಸಿಸ್ಟಮ್ ಆನ್ ಹೀಲ್. ಇವತ್ತು ಈ ಆರ್ಟಿಕಲ್ ಮಾತಾಡ್ತಾ ಇರುವಂತಹ ಸನ್ನಿವೇಶ ಮೊದಲನೇದಾಗಿ ಇನ್ಫಾರ್ಮೇಷನ್ ಟೆಕ್ನಾಲಜಿ ಇಂಟರ್ಮೀಡಿಯರಿ ಗೈಡ್ಲೈನ್ಸ್ ಆ್ಯಂಡ್ ಡಿಜಿಟಲ್ ಮೀಡಿಯಾ ಎಥಿಕ್ಸ್ ಕೋಡ್ ರೂಲ್ಸ್
2021. ಇದನ್ನು ಕರೆಕ್ಟಾಗಿ ಹೆಸರನ್ನು ನೆನ್ಪಿಟ್ಕೊಳ್ಳಿ, ಯಾಕಂದರೆ ನಾವೆಲ್ಲ ವಿಷಯಗಳನ್ನು ತಿಳ್ಕೊತಾ ಹೋಗ್ತೀವಿ. ಬಟ್ ಎಲ್ಲಿ ಏನು ಅಂತ ಹೇಳಿ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್ ಅಂತ ಹೇಳಿದ್ರೆ ಅದು ಸರಿಯಾಗೋದಿಲ್ಲ. ಇನ್ಫಾರ್ಮೇಷನ್ ಟೆಕ್ನಾಲಜಿ ಇಂಟರ್ಮೀಡಿಯರಿ ಗೈಡ್ಲೈನ್ಸ್ ಆ್ಯಂಡ್ ಡಿಜಿಟಲ್ ಮೀಡಿಯಾ ಎಥಿಕ್ಸ್ ಕೋಡ್ ರೂಲ್ಸ್ ಅಂತಲೇ ಹೇಳಬೇಕು. ಈ ಒಂದು ರೂಲ್ಸ್ನ ಅಡಿಯಲ್ಲಿ ಇವಾಗ ಕೇಂದ್ರ ಸರ್ಕಾರ ಮಾಡಿದಂತಹ ರೂಲ್ 4 ಸಬ್ ಕ್ಲಾಸ್ 2 ಅಡಿಯಲ್ಲಿ ಯಾವೆಲ್ಲ ಸೋಷಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಗಳು ಮೆಸೇಜಿಂಗ್ ಸರ್ವೀಸಸನ್ನು ಪ್ರೊವೈಡ್ ಮಾಡ್ತಾ ಇದ್ದಾರೋ ಅವರೆಲ್ಲರೂ ಟ್ರೇಸಬಿಲಿಟಿ ಆಪ್ಷನ್ಸ್, ಅಂದರೆ ಒರಿಜಿನೇಟರ್ ಆ ಇನ್ಫಾರ್ಮೇಷನ್ ಅಥವಾ ಆ ಒಂದು ವಿಷಯ ಮಾಹಿತಿ ಎಲ್ಲಿಂದ ಒರಿಜಿನ್ ಆಗಿದೆ ಅನ್ನುವಂತಹ ಟ್ರೇಸಬಿಲಿಟಿಯನ್ನು ಪಡೆದಿರಬೇಕು ಅಥವಾ ಅದನ್ನು ಮೇಂಟೈನ್ ಮಾಡಬೇಕು ಅನ್ನುವಂತಹ ಪ್ರಾವಧಾನವನ್ನು ಈ ಒಂದು ಇನ್ಫಾರ್ಮೇಷನ್ ಟೆಕ್ನಾಲಜಿ ಡಿಜಿಟಲ್ ಇಂಟರ್ಮೀಡಿಯರಿ ಗೈಡ್ಲೈನ್ಸ್ ಆ್ಯಂಡ್ ಡಿಜಿಟಲ್ ಮೀಡಿಯಾ ಎಥಿಕ್ಸ್ ಕೋಡ್ ರೂಲ್ಸ್ 2021 ಅಡಿಯಲ್ಲಿ ಮಾಡಿರುವಂಥದ್ದು. ಯಾವುದಾದ್ರೂ ಕಂಪನಿ ಈ ರೀತಿಯ ಪ್ರಾವಧಾನವನ್ನು ಇದ್ದಿದ್ದಲ್ಲಿ ಅವರ ವಿರುದ್ಧ ಕ್ರಮವನ್ನು ಕೈಗೊಳ್ಳಲಾಗುವುದು ಅನ್ನುವಂತಹ ಪ್ರಾವಧಾನವನ್ನು ಈ ಒಂದು ರೂಲ್ಸ್ನ ಅಡಿಯಲ್ಲಿ ಮಾಡಿರುವಂಥದ್ದು. ಇದರ ವಿರುದ್ಧ ವಾಟ್ಸಪ್ ಡೆಲ್ಲಿ ಹೈಕೋರ್ಟ್ನಲ್ಲಿ ಪೆಟಿಷನ್ ಹಾಕಿಬಿಟ್ಟು ಟ್ರೇಸಬಿಲಿಟಿ ಅನ್ನುವಂತಹ ಪ್ರಾವಧಾನವನ್ನು ಏನಾದರೂ ನಾವು ಮಾಡಿದ್ದಲ್ಲಿ, ಯಾಕಂದರೆ ಎಂಡ್ ಟು ಎಂಡ್ ಎನ್ಕ್ರಿಪ್ಷನನ್ನು ತೆಗೆದು ಹಾಕಿದಾಗ ಪ್ರೈವಸಿ ಅನ್ನುವಂತಹ ವಿಷಯ ಏನು ಇವತ್ತು ಜನರಿಗೆ ಅತಿ ಮುಖ್ಯವಾಗಿದೆ ಅದನ್ನು ಕಳ್ಕೊಳ್ತಾರೆ. ಸೊ ರೈಟ್ ಟು ಪ್ರೈವಸಿ ಅನ್ನುವಂಥದ್ದು ಫಂಡಮೆಂಟಲ್ ರೈಟ್ ಅಂತ ಹೇಳಿ KS ಪುಟ್ಟಸ್ವಾಮಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಅನ್ನುವಂತಹ ಒಂದು ಕೇಸ್ನಲ್ಲಿ ಇದನ್ನು ಸರ್ವೋಚ್ಚ ನ್ಯಾಯಾಲಯವು ಒಂದು ಮೂಲಭೂತ ಹಕ್ಕನ್ನಾಗಿ ಪ್ರಸ್ತುತಪಡಿಸಿತ್ತು. ಆ ಒಂದು ಆಧಾರದ ಮೇಲೆ ಇವತ್ತು ವಾಟ್ಸಪ್ಪು ಈ ಒಂದು ರೂಲ್ಸ್ನ ಅಡಿಯಲ್ಲಿ ರೈಟ್ ಟು ಪ್ರೈವಸಿ ವೈಲೇಟ್ ಆಗ್ತಾ ಇದೆ ಅನ್ನುವಂತಹ ವಿಷಯವನ್ನು ಅಲ್ಲಿ ಪ್ರಸ್ತುತಪಡಿಸ್ತಾ ಇರುವಂಥದ್ದು ವಾಟ್ಸಪ್. ಆದರೆ ಇವತ್ತು ಸರ್ಕಾರ ಹೇಳ್ತಾ ಇರುವಂತಹದ್ದು 2 ಆರ್ಗ್ಯುಮೆಂಟ್ಸ್ಗಳು. ಮೊದಲನೇದಾಗಿ ಈ ಒಂದು ಫಂಡಮೆಂಟಲ್ ರೈಟ್ ಏನು ರೈಟ್ ಟು ಪ್ರೈವಸಿ ಅಂತ ಹೇಳ್ತಿದ್ದೀವೋ ಇದು ಆಬ್ಸಲ್ಯೂಟ್ ರೈಟ್ ಅಲ್ಲ, ಇದಕ್ಕೆ ರೆಸ್ಟ್ರಿಕ್ಷನ್ಸ್ಗಳು ಹಾಕುವ ಪ್ರಾವಧಾನ ಸರ್ಕಾರಕ್ಕಿದೆ. ಆ ಒಂದು ಸಂದರ್ಭದಲ್ಲಿ ಇವತ್ತು ಟ್ರೇಸಬಿಲಿಟಿ ಆಬ್ಲಿಗೇಷನನ್ನು ವಾಟ್ಸಪ್ ಮೇಲೆ ಹಾಕ್ತಾ ಇರುವಂಥದ್ದು ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು. ಸೊ ಹೊಸ ರೂಲ್ಸ್ನ ಪ್ರಕಾರ ಯಾವೆಲ್ಲ ಸೋಷಲ್ ಮೀಡಿಯಾ ಇಂಟರ್ಮೀಡಿಯರೀಸ್ ಮೆಸೇಜಿಂಗ್ ಸರ್ವೀಸಸನ್ನು ಪ್ರೊವೈಡ್ ಮಾಡ್ತಾ ಇದ್ದಾವೋ ಅದರಲ್ಲೂ 50 ಲಕ್ಷ ಯೂಸರ್ಸ್ಗಳು ಏನು ಥ್ರೆಶೋಲ್ಡ್ 50 ಲಕ್ಷ ಯೂಸರ್ಸ್ಗಳು ಆ ಒಂದು ಸೋಷಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ನ ಮೆಸೇಜಿಂಗ್ ಸರ್ವೀಸಸನ್ನು ಯೂಸ್ ಮಾಡ್ತಾ ಇರಬೇಕು, ಆವಾಗ ಅಷ್ಟೇ ಇದು ಅಪ್ಲಿಕೇಬಲ್ ಆಗುತ್ತೆ. ಸೊ ಆ ಒಂದು ಸಂದರ್ಭದಲ್ಲಿ ಇವತ್ತು ಹೆಚ್ಚಿನ ಜನ ಭಾರತದಲ್ಲಿ ವಾಟ್ಸಪ್ಪನ್ನು ಉಪಯೋಗಿಸ್ತಾ ಇರುವಂತಹ ಸಂದರ್ಭದಲ್ಲಿ ವಾಟ್ಸಪ್ ಜಾಸ್ತಿ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಹಾಗೆ ಈ ಒಂದು ಸಂದರ್ಭದಲ್ಲಿ ಪ್ರೈವಸಿ ಅನ್ನುವಂಥದ್ದು ಅಬ್ಸಲ್ಯೂಟ್ ರೈಟ್ ಅಲ್ಲ. ಸರ್ವೋಚ್ಚ ನ್ಯಾಯಾಲಯವು KS ಪುಟ್ಟಸ್ವಾಮಿ ಡಿಸಿಷನ್ ಕೊಡಬೇಕಾದ್ರೆ 2017-18ರಲ್ಲಿ 2 ಪಾಯಿಂಟ್ಸ್ಗಳನ್ನು ಕ್ಲಾರಿಫೈ ಮಾಡಿತ್ತು. ಯಾವುದಾದರೂ ರೆಸ್ಟ್ರಿಕ್ಷನ್ಸ್ ಹಾಕಿದ್ದಲ್ಲಿ ಅದು ಮೊದಲನೇದಾಗಿ ನೆಸಸರಿ ಇರಬೇಕು, ಅಂದರೆ ಅದರ ಅವಶ್ಯಕತೆ ಇರಬೇಕು, ಆ ಒಂದು ರೆಸ್ಟ್ರಿಕ್ಷನ್ದು ಪ್ರಪೋರ್ಷನೇಟ್ ಇರಬೇಕು ಮತ್ತು ಜನರ ಅಬ್ಯೂಸನ್ನು ಸೇಫ್ಗಾರ್ಡ್ ಮಾಡೋದಕ್ಕೆ ಆಗಿರಬೇಕು. ಈ 3 ಕಂಡೀಷನನ್ನು ಸಹ ಸರ್ವೋಚ್ಚ ನ್ಯಾಯಾಲಯವು ಆ ಒಂದು ಕೇಸ್ ಕೊಡಬೇಕಾದ್ರೇ ಹೇಳಿತ್ತು ಅನ್ನುವಂತಹ ಮಾತನ್ನು ಇಲ್ಲಿ ನೆನ್ಪಿಟ್ಕೊಳ್ಳಿ. ಮುಂದೆ ಆ ಒಂದು ಸಂದರ್ಭದಲ್ಲಿ ಇವತ್ತು ಕೇಂದ್ರ ಸರ್ಕಾರ ಮಾಡ್ತಾ ಇರುವಂತಹ ಕೆಲಸ ಏನು ಇನ್ಫಾರ್ಮೇಷನ್ ಟೆಕ್ನಾಲಜಿ ಎಥಿಕ್ಸ್ ಕೋಡ್ ರೂಲ್ಸನ್ನು ತಂದಿದೆಯೋ ಅದು ನೆಸಸರಿ ಇದೆಯಾ, ಪ್ರಪೋರ್ಷನೇಟ್ ಇದೆಯಾ ಮತ್ತು ಜನರಿಗೆ ಸೇಫ್ ಗಾರ್ಡ್ ಮಾಡುತ್ತದೆಯಾ ಯಾವುದಾದ್ರೂ ಅಬ್ಯೂಸ್ನ ವಿರುದ್ಧ ಅನ್ನುವಂತಹ 3 ಟೆಸ್ಟ್ಗಳನ್ನು ಪಾಸ್ ಮಾಡಿದ್ದಲ್ಲಿ ಮಾತ್ರ ಅದು ಮುಂದೆ ಸಾಗಲು ಸಾಧ್ಯವಾಗುತ್ತದೆ ಅನ್ನುವಂಥದ್ದನ್ನು ಇಲ್ಲಿ ಮುಖ್ಯವಾಗಿ ನೆನ್ಪಿಟ್ಕೋಬೇಕಾಗಿರುವಂಥದ್ದು. ಸೊ ಈ ಒಂದು ಸಂದರ್ಭದಲ್ಲಿ ಈಗ ಹೇಳ್ತಾ ಇರುವಂತಹ ವಿಷಯ ಏನಪ್ಪ ಅಂತಂದರೆ, ಮೊದಲನೇದಾಗಿ ಈ ಒಂದು ಮಸೂದೆ ಅಥವಾ ರೂಲ್ಸ್ ಏನು ತರಲಾಗಿದೆಯೋ ಇದು ನೆಸಸರಿ ಇದೆಯಾ ಅನ್ನುವಂತಹ ಪ್ರಶ್ನೆಗೆ ನಾವು 2ನೇ ಹಂತದಲ್ಲಿ ನೋಡೋಣ. ಯಾಕಂದರೆ ಟ್ರೇಸಬಿಲಿಟಿ ಅಥವಾ ಯಾವುದಾದ್ರೂ ಒಂದು ವಿಷಯ ಇಲಿಸಿಟ್ ಆಗಿದೆ ಅಥವಾ ದೇಶದ ನ್ಯಾಷನಲ್ ಸೆಕ್ಯೂರಿಟಿಯ ವಿರುದ್ಧವಾಗಿದೆ ಅಂತಂದರೆ ಅಲ್ಲಿ ಬಹಳಷ್ಟು ಬೇರೆ ಪ್ರಾವಧಾನಗಳಿದ್ದಾವೆ ಎಲ್ಲಿ ಈ ಒಂದು ಟ್ರೇಸಬಿಲಿಟಿ ಆಪ್ಷನನ್ನು ತಗೊಳ್ಳುವಂತಹ ಅವಶ್ಯಕತೆ ಅಥವಾ ಅನುಸಾರವಾಗಿ ಕಂಪನಿಗಳು ಸರ್ಕಾರಕ್ಕೆ ಅನುಕೂಲತೆಯಾಗಿ ಕೆಲಸ ಮಾಡಬೇಕಾಗಿರುತ್ತದೆ. ಪ್ರಪೋರ್ಷನೇಟ್ ಅನ್ನುವಂತಹ ವಿಷಯವನ್ನು ನೋಡಿದಾಗ ಇದು ಯಾವುದೇ ಕಾರಣಕ್ಕೂ ಇವತ್ತು ಇರುವಂತಹ ಸಂದರ್ಭದಲ್ಲಿ ಪ್ರಪೋರ್ಷನಾಲಿಟಿಯನ್ನು ಸಹ ಇಲ್ಲಿ ಫುಲ್ಫಿಲ್ ಮಾಡ್ತಾ ಇಲ್ಲ ಅನ್ನುವಂತಹ ವಿಷಯವನ್ನು ಹೇಳ್ತಾ ಇರುವಂಥದ್ದು. ಹಾಗೆ ಯಾವುದಾದರೂ ಅಬ್ಯೂಸ್ನ ವಿರುದ್ಧವಾಗಿ ಸೇಫ್ ಗಾರ್ಡ್ ಮಾಡೋದಕ್ಕೆ ಪ್ರಾವಧಾನಗಳನ್ನು ಮಾಡಿದೆಯಾ ಅಂತ ನೋಡಿದಾಗ ಯಾವುದಾದರೂ ಎಕ್ಸಿಕ್ಯೂಟಿವ್
ವಿಷಯವನ್ನು ಪಡ್ಕೊಳ್ಳೋದಕ್ಕೋಸ್ಕರ ಕಂಪನಿಗಳಿಗೆ ಹೋಗಬಹುದೇ ಹೊರತು ಯಾವ ಓವರ್ಸೈಟ್ ಅಥವಾ ಯಾರೂ ಸಹ ಇಲ್ಲಿ ಪಡೆಯುವಂತಹ ವಿಷಯವನ್ನು ಚೆಕ್ ಮಾಡೋದಾಗಿರಬಹುದು, ಅದರ ವಿರುದ್ಧ ಯಾವುದಾದ್ರೂ ಮಿಸ್ಯೂಸ್ ಆಗಿರುವಂತಹ ವಿರುದ್ಧ ಕ್ರಮಗಳನ್ನು ತಗೊಳ್ಳೋದಕ್ಕೂ ಸಹ ಈ ಒಂದು ರೂಲ್ಸ್ನಲ್ಲಿ ಪ್ರಾವಧಾನಗಳು ಮಾಡದೇ ಇರುವಂಥದ್ದು ಈ ಒಂದು ಕ್ರಿಟಿಕ್ಸಿಗೆ ಕಾರಣವಾಗಿದೆ ಅನ್ನುವಂತಹ ವಿಷಯವನ್ನು ಹೇಳ್ತಾ ಇರುವಂಥದ್ದು. ಸೊ ಈ ಅನಾನಿಮಿಟಿ, ಯಾರು ಬೇಕಾದರೂ ಜುಡಿಷಿಯಲ್ ಆರ್ಡರ್ ಅಥವಾ ಗೌರ್ಮೆಂಟ್ ಎಕ್ಸಿಕ್ಯೂಟಿವ್ ಆರ್ಡರ್ನ ಜೊತೆಯಲ್ಲಿ ಟ್ರೇಸಬಿಲಿಟಿ ಇನ್ಫಾರ್ಮೇಷನನ್ನು ಪಡ್ಕೋಬಹುದು ಅಥವಾ ಒರಿಜಿನ್ ಆಫ್ ಇನ್ಫಾರ್ಮೇಷನನ್ನು ಪಡ್ಕೋಬಹುದು ಅಂತಂದಾಗ ಅದು ಒಳಿತಿಕಿನ ಜಾಸ್ತಿ ಕೆಟ್ಟದ್ದೇ ಆಗುತ್ತೆ ಅನ್ನುವಂತಹ ಮಾತನ್ನು ಹೇಳ್ತಾ ಇರುವಂಥದ್ದು. ಮತ್ತು ಪುಟ್ಟಸ್ವಾಮಿ ಕೇಸ್ನಲ್ಲಿ ಕೊಟ್ಟಂತಹ 3 ಆಪ್ಷನ್ಗಳು, ನೆಸೆಸಿಟಿ, ಪ್ರಪೋರ್ಷನಾಲಿಟಿ ಮತ್ತು ಸೇಫ್ ಗಾರ್ಡ್ ಆಫ್ ಅಬ್ಯೂಸ್, ಈ 3 ಟೆಸ್ಟ್ಗಳನ್ನು ಹಾಕಿದಾಗ ಈ ರೈಟ್ ಟು ಪ್ರೈವಸಿ ಏನು ಫಂಡಮೆಂಟಲ್ ರೈಟ್ ಆಗಿ ತರಲಾಗಿದೆಯೋ ಈ ಒಂದು ಜಸ್ಟಿಫೈಯಬಲ್ ರಿಸ್ಟ್ರಿಕ್ಷನ್ಸ್ ಅಲ್ಲ ಅನ್ನುವಂಥದ್ದನ್ನು ಮುಖ್ಯವಾಗಿ ಹೇಳ್ತಾ ಇರುವಂಥದ್ದು. ಈ ಸಂದರ್ಭದಲ್ಲಿ ಇನ್ನೊಂದು ವಿಷಯ ಇಲ್ಲಿ ವಾಟ್ಸಪ್ ಹೇಳ್ತಾ ಇರುವಂತಹದ್ದು ಏನಪ್ಪ ಅಂತಂದರೆ, ಈ ಎಂಡ್ ಟು ಎಂಡ್ ಇನ್ಕ್ರಿಪ್ಷನ್ ಪ್ರಾವಿಷನನ್ನು ಏನು ವಾಟ್ಸಪ್ಪು ಪ್ರೈವಸಿಗೋಸ್ಕರ ಕೊಟ್ಟಿದೆಯೋ ಇದನ್ನು ತೆಗೆದು ಹಾಕಿದಾಗ ಸೈಬರ್ ಕ್ರೈಮಿಗೆ ಸಂಬಂಧಿಸಿದಂತಹ ವಿಷಯಗಳನ್ನು ಬಹಳ ನೋಡ್ತಾ ಇದ್ದೀವಿ. ಸೊ ಸಿಸ್ಟಮ್ ಪೂರ್ತಿಯಾಗಿ ವೀಕ್ ಆಗೋದ್ರಿಂದ ಬ್ಯಾಕ್ ಡೋರ್ ಪ್ರೆಸೆನ್ಸ್ ಜಾಸ್ತಿ ಆಗಿ ಹೋಗುತ್ತದೆ ಆ್ಯಂಡ್ ಹೆಚ್ಚಿನ ಮಿಸ್ಯೂಸ್ ಆಗುವಂತಹ ಸಂದರ್ಭಗಳನ್ನು ಜಾಸ್ತಿ ನೋಡ್ತೀವಿ ಅನ್ನುವಂತಹದ್ದನ್ನು ಹೇಳ್ತಾ ಇರುವಂಥದ್ದು. ಹಾಗೆ ನಾನು ಹೇಳಿದೆ ಈ 3 ಟೆಸ್ಟ್ಗಳಲ್ಲಿ ನೆಸೆಸಿಟಿ ಅನ್ನುವಂಥದ್ದು ಇದೆಯಾ ಅನ್ನುವಂಥದ್ದನ್ನು ಮಾತಾಡಿದಾಗ ಸರ್ಕಾರಕ್ಕೆ ಹಲವಾರು ಬೇರೆ ಬೇರೆ ಆಪ್ಷನ್ಗಳು ಇದ್ದಾವೆ ಆ್ಯಂಡ್ ಮುಂಚೆಯಿಂದನೂ ಅವು ಇರುವಂತಹ ಸಂದರ್ಭಗಳನ್ನು ಜಸ್ಟಿಸ್ BN ಶ್ರೀಕೃಷ್ಣ ಕಮಿಟಿ 2018ರಲ್ಲಿ ಏನು ರಚನೆ ಮಾಡಲಾಗಿತ್ತೋ ಡೇಟಾ ಪ್ರೊಟೆಕ್ಷನಿಗೆ ಸಂಬಂಧಿಸಿದಂತೆ, ನೆನ್ಪಿಟ್ಕೊಳ್ಳಿ, ಜಸ್ಟಿಸ್ BN ಶ್ರೀಕೃಷ್ಣ ಕಮಿಟಿ, ಈ ಒಂದು ಕಮಿಟಿಯನ್ನು 2018ರಲ್ಲಿ ಡೇಟಾ ಪ್ರೊಟೆಕ್ಷನಿಗೆ ಸಂಬಂಧಿಸಿದಂತೆ ಜಾರಿಗೆ ತರಲಾಗಿತ್ತು. ಆ ಒಂದು ಕಮಿಟಿಯ ಪ್ರಕಾರ ಸರ್ಕಾರದ ಹತ್ರ ಕಂಪನಿಗಳ ಮೇಲೆ ಬಹಳಷ್ಟು ಪ್ರಾವಧಾನಗಳಿದ್ದಾವೆ. ಈ ರೀತಿಯ ಓವರ್ಸೈಟ್ ಅಥವಾ ಈ ರೀತಿಯ ಟ್ರೇಸಬಿಲಿಟಿ ಅಥವಾ ಬೇರೆ ಯಾವುದಾದ್ರೂ ಮಾಹಿತಿ ಬೇಕಾಗಿದ್ದಲ್ಲಿ ಅನ್ನುವಂತಹ ವಿಷಯವನ್ನು BN ಶ್ರೀಕೃಷ್ಣ ಕಮಿಟಿ ಆವಾಗಲೇ ಹೇಳಿತ್ತು. ಹಾಗೆ ಇವತ್ತು ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್ನ ಅಡಿಯಲ್ಲಿ ಇರುವಂತಹ ಸೆಕ್ಷನ್ 69 ಸಬ್ ಕ್ಲಾಸ್ 3 ಮತ್ತು ರೂಲ್ 18 ಮತ್ತು 13 ಈ 2 ರೂಲ್ಸ್ಗಳ ಪ್ರಕಾರ 2019ರಲ್ಲಿ ಈ ರೂಲ್ಸ್ಗಳನ್ನು ಜಾರಿಗೆ ತರಲಾಗಿತ್ತು. ಇದರ ಅಡಿಯಲ್ಲಿ ಯಾವುದಾದರೂ ಕಂಪನಿ ಅಥವಾ ಇಂಟರ್ಮೀಡಿಯರಿ ಸೋಷಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ ಏನಿದೆಯೋ ಅವರ ಹತ್ತಿರ ಡಿಕ್ರಿಪ್ಟ್ ಮಾಡೋದಕ್ಕೆ ಟೆಕ್ನಿಕಲ್ ಎಬಿಲಿಟೀಸ್ ಇದ್ದಾಗ ಲಾ ಎನ್ಫೋರ್ಸ್ಮೆಂಟ್ ಏಜೆನ್ಸೀಸ್ಗಳಿಗೆ ಅವರು ಅನುಕೂಲತೆಯನ್ನು ಮಾಡಿಕೊಡಬೇಕು ಅನ್ನುವಂತಹ ಪ್ರಾವಧಾನವನ್ನು ಈ ಒಂದು ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್ 2019ರ ಅಡಿಯಲ್ಲಿ 2009ರ ಅಡಿಯಲ್ಲಿ ಪ್ರಾವಧಾನಗಳು ಮೊದಲಿಂದನೇ ಇದ್ದಾವೆ. ಇವೆಲ್ಲ ಇರಬೇಕಾದ್ರೆ ಯಾಕೆ ಹೊಸ ರೂಲ್ನ ಅವಶ್ಯಕತೆ ಇದೆ? ಎಲ್ಲಿ ನೀವು ಮ್ಯಾಂಡೇಟರಿಲಿ ಮೇಂಟೈನ್ ಮಾಡಲೇಬೇಕು, ಅದರಲ್ಲೂ ಥ್ರೆಶ್ಹೋಲ್ಡ್ 50 ಲಕ್ಷ ಸಬ್ಸ್ಕ್ರೈಬರ್ಸ್ಗಳು ಅನ್ನುವಂಥದ್ದು ಇವತ್ತು ಪ್ರಶ್ನೆ ಎದ್ದೇಳ್ತಾ ಇರುವಂಥದ್ದು. ಅದರಲ್ಲೂ ರೈಟ್ ಟು ಪ್ರೈವಸಿಯನ್ನು ಹಿಂಡರ್ ಮಾಡಿಬಿಟ್ಟು ನೋಡುವಂತಹ ಪ್ರಾವಧಾನ ಯಾಕೆ ಬೇಕು ಅನ್ನುವಂಥದ್ದು ಇಲ್ಲಿ ಹೇಳ್ತಾ ಇರುವಂಥದ್ದು. ಒಟ್ಟಾರೆ ಬಹಳಷ್ಟು ಸ್ಟೇಕ್ ಹೋಲ್ಡರ್ಸ್ ಆಗಿರ್ಬೋದು, ಅಕಾಡೆಮಿಷಿಯನ್ಸ್ ಆಗಿರ್ಬೋದು, ಸಿವಿಲ್ ಸೊಸೈಟಿ ಆರ್ಗನೈಸೇಷನ್ಸ್ ಆಗಿರಬಹುದು, ಇವರೆಲ್ಲರ ಹತ್ರನೂ ಏನು 2018ರಲ್ಲಿ 2021ರಲ್ಲಿ ಏನು ಹೊಸ ರೂಲ್ಸ್ಗಳನ್ನು ಜಾರಿಗೆ ತರಲಾಗಿತ್ತೋ, ಯಾವಾಗಲೂ ರೂಲ್ಸ್ ಬರೋದಕ್ಕಿಂತ ಮುಂಚೆ ನಾವು ಒಪಿನಿಯನನ್ನು ಪಡಿತೀವಿ. 2018ರಲ್ಲಿ ಏನು ಈ ಒಂದು ಡ್ರಾಫ್ಟನ್ನು ಜಾರಿಗೆ ತರೋದಕ್ಕಿಂತ ಮುಂಚೆ ಅಥವಾ ತಂದಾಗಲೇ ಈ ಡ್ರಾಫ್ಟನ್ನು ಏನು ಒಪಿನಿಯನಿಗೆ ಕೊಟ್ಟಿದ್ರು ಆವಾಗಲೂ ಸಹ ಈ ರೀತಿಯ ರೈಟ್ ಟು ಪ್ರೈವಸಿಯ ಬಗ್ಗೆ ಒಂದಿಷ್ಟು ಚರ್ಚೆಗಳು ಆಗಿದ್ವು ಮತ್ತು ಒಂದಿಷ್ಟು ಬದಲಾವಣೆಗಳನ್ನು ಸಹ ಒಂದಿಷ್ಟು ಆರ್ಗನೈಸೇಷನ್ಸ್ಗಳು ರೆಕಮೆಂಡ್ ಮಾಡಿದ್ವು. ಬಟ್ ಅವುಗಳನ್ನು ಯಾವುದನ್ನೂ ತಲೆಗೆ ಹಚ್ಕೊಳ್ಳದೆ ಆ ಒಂದು ರೂಲ್ಸನ್ನು ಇವತ್ತು ಆರ್ಡಿನೆನ್ಸ್ ಆಗಿ ಸರ್ಕಾರ ಹೊರತಂದಿರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತಹ ಪ್ರಶ್ನೆಯನ್ನು ಕೇಳ್ತಾ ಇರುವಂಥದ್ದು. ಹಾಗೆ ಸೆಕ್ಷನ್ 79ರ ಬಗ್ಗೆನೂ ನಾವಿಲ್ಲಿ ಮಾತಾಡ್ತಿದ್ದೀವಿ. ಸೆಕ್ಷನ್ 79 IT ಆ್ಯಕ್ಟ್ 2019ರ ಪ್ರಕಾರ ಯಾವುದಾದರೂ ಇಲ್ಲೀಗಲ್ ಕಂಟೆಂಟ್ ಇದ್ದಾಗ ಅವುಗಳನ್ನು ತೆಗೆದುಹಾಕಲು ಪ್ರಾವಧಾನಗಳನ್ನು ಮಾಡಲಾಗಿದೆ, ಜುಡಿಷಿಯಲ್ ಸ್ಕ್ರೂಟನಿ ಸಬ್ಜೆಕ್ಟಿವ್ ಆಗಿ. ಸೊ ಇಷ್ಟೆಲ್ಲ ಪ್ರಾವಧಾನಗಳು ಮೊದಲೇ ಇದ್ದಾವೆ. ಸೆಕ್ಷನ್ 79, ಸೆಕ್ಷನ್ 69 ಸಬ್ ಕ್ಲಾಸ್ 3, ರೂಲ್ 17 ಮತ್ತು 13, IT ಆ್ಯಕ್ಟ್ 2009ರಲ್ಲಿ ಇಷ್ಟೆಲ್ಲ ಪ್ರಾವಧಾನಗಳು ಮೊದಲೇ ಇರಬೇಕಾದ್ರೆ ಇದರ ನೆಸೆಸಿಟಿ ಅನ್ನುವಂತಹ ಪ್ರಾವಧಾನವನ್ನು ಅಥವಾ ಟೆಸ್ಟನ್ನು ಫೇಲ್ ಆಗುತ್ತದೆ ಅನ್ನುವಂಥದ್ದನ್ನು ಇಲ್ಲಿ ಲೇಖಕರು ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಅಬ್ಯೂಸ್
ಅಗೇನ್ ಎಕ್ಸಿಕ್ಯೂಟಿವ್ ಓವರ್ಸೈಟ್ ಯಾವುದೇ ಕಾರಣಕ್ಕೂ ಇಲ್ಲ. ಮಾಡ್ತಾ ಇರುವಂತಹ ಎಕ್ಸಿಕ್ಯೂಟಿವ್ ಆರ್ಡರ್ ತೊಗೊಂಬಂದು ಯಾರಾದರೂ ಮಾಹಿತಿಯನ್ನು ಪಡ್ಕೊಂಡು ಹೇಗಾದರೂ ಯೂಸ್ ಮಾಡಿಕೊಳ್ಳುವಂಥದ್ದು ಆಗಲು ಸಾಧ್ಯವಾಗೋದ್ರಿಂದ ಯಾವುದೇ ಜುಡಿಷಿಯಲ್ ಸ್ಕ್ರೂಟನಿಯನ್ನು ಇಡದೇ ಇರುವಂಥದ್ರಿಂದ ಅಬ್ಯೂಸ್ ಆಗುವಂತಹ ಟೆಸ್ಟನ್ನು ಸಹ ಫೇಲ್ ಆಗುತ್ತದೆ. ಸೊ ಸರ್ವೋಚ್ಚ ನ್ಯಾಯಾಲಯವು ಕೊಟ್ಟಂತಹ 3 ಟೆಸ್ಟ್ಗಳನ್ನು ಈ ಒಂದು ಹೊಸ ರೂಲ್ ಫೇಲ್ ಆಗ್ತಾ ಇರೋದನ್ನು ಇಲ್ಲಿ ಲೇಖಕರು ಪ್ರೂವ್ ಮಾಡ್ತಾ ಇರುವಂಥದ್ದು. ಸೊ ಇವತ್ತು ಡಿಜಿಟಲ್ ಎಕೋಸಿಸ್ಟಮ್ಮು ಬಹಳಷ್ಟು ಸಮಸ್ಯೆಗಳಿಗೆ, ಬಹಳಷ್ಟು ಗೊಂದಲಗಳಿಗೆ ಕಾರಣವಾಗಿರುವಂತಹ ಸಂದರ್ಭಗಳನ್ನು ನೋಡ್ತಾ ಇದ್ದೀವಿ. ಆದರೆ ನಮ್ಮ ದೇಶದ ಪ್ರಜಾಪ್ರಭುತ್ವದಲ್ಲಿ ಬೇಕಾಗಿರುವಂಥದ್ದು ಲಾಂಗ್ ಟರ್ಮ್ ಸೊಲ್ಯೂಷನ್. ಆ ಲಾಂಗ್ ಟರ್ಮ್ ಸೊಲ್ಯೂಷನ್ ಪಡಿಬೇಕು ಅಂತಂದರೆ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್ 2000ರಲ್ಲಿ ಇರುವಂತಹ ಯಾವ ಪ್ರಾವಧಾನಗಳಲ್ಲಿ ಬದಲಾವಣೆಗಳು ಬೇಕಾಗಿದ್ದಾವೋ ಅವುಗಳನ್ನು ಬದಲಾಯಿಸೋದ್ರಿಂದ ನಾವು ಲಾಂಗ್ ಟರ್ಮ್ ಸೊಲ್ಯೂಷನನ್ನು ಕಂಡುಕೊಳ್ಳಲು ಸಾಧ್ಯವಾಗುತ್ತದೆ ಹೊರತು ಈ ರೀತಿಯ ಹೊಸ ರೂಲ್ಸ್ಗಳಿಂದ ಅಲ್ಲ ಅನ್ನುವಂಥದ್ದನ್ನು ಲೇಖಕರು ಇಲ್ಲಿ ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಮುಂದಿನ ಆರ್ಟಿಕಲ್ ಒಂದು ಸೊಸೈಟಿಯ ಮೈಂಡ್ಸೆಟ್ ಯಾವ ರೀತಿಯಲ್ಲಿದೆ ಅನ್ನುವಂತಹದ್ದನ್ನು ಅರ್ಥೈಸಿಕೊಳ್ಳಲು ಬಹುಮುಖ್ಯವಾಗಿರುವಂತಹ ಒಂದು ಆರ್ಟಿಕಲ್. 2020ರಲ್ಲಿ ಆದಂತಹ ಒಂದು ಗ್ಯಾಂಗ್ ರೇಪ್ ಕೇಸ್ ಬಗ್ಗೆ ತಮಗೆಲ್ಲ ಗೊತ್ತೇ ಇದೆ. ಸೊ 19 ವಯಸ್ಸಿನ ಒಂದು ಚಿಕ್ಕ ದಲಿತ್ ಹುಡುಗಿಯ ಮೇಲೆ ಹತ್ರಾಸ್ನಲ್ಲಿ ಆದಂತಹ ಒಂದು ಗ್ಯಾಂಗ್ ರೇಪ್. ಆ ಒಂದು ಗ್ಯಾಂಗ್ ರೇಪ್ ಆದ ನಂತರ ಯಾವಾಗಲೂ ನಮ್ಮ ದೇಶದಲ್ಲಿ ಇದುವರೆಗೂ ಆಗಿರುವಂತಹ ಬಹಳಷ್ಟು ಕೇಸ್ಗಳಲ್ಲಿ, ದಿನ ಆಗುವಂತಹ ಕೇಸ್ಗಳಲ್ಲಿ ಅಥವಾ ದಿನ ಆಗುವಂತಹ ರೇಪ್ಗಳಿಗಿಂತಲೂ ಯಾವ ಕೇಸ್ ನ್ಯಾಷನಲ್ ನ್ಯೂಸ್ನಲ್ಲಿ ಹೆಸರಾಗುತ್ತದೆಯೋ ಅದ್ರ ಬಗ್ಗೆ ಅಷ್ಟೇ ನಾವು ಯೋಚನೆ ಮಾಡ್ತೀವಿ. ಆ್ಯಂಡ್ ಅದ್ರ ಬಗ್ಗೆ ಅಷ್ಟೇ ನಾವು ಒಂದಿಷ್ಟು ವಾಟ್ಸಪ್ಗಳಲ್ಲಿ ಸ್ಟೇಟಸ್ ಹಾಕ್ಕೊಳ್ಳೋದಾಗಿರಬಹುದು ಅಥವಾ ಮೆಸೇಜ್ಗಳಲ್ಲಿ ಫಾರ್ವರ್ಡ್ ಮಾಡೋದಾಗಿರಬಹುದು ಹೊರತು ಪ್ರತಿದಿನ ಬೇಕಾಗಿರುವಂತಹ ಬದಲಾವಣೆ ಅದು ನಮ್ಮಿಂದನೇ ಶುರು ಆಗಬೇಕು ಅನ್ನುವಂಥದ್ರ ಬಗ್ಗೆ ಯಾರು ಯೋಚನೆ ಮಾಡಲ್ಲ ಅನ್ನುವಂತಹ ಪ್ರಶ್ನೆ ಯಾವಾಗಲೂ ಈ ರೀತಿಯ ಆರ್ಟಿಕಲ್ಸ್ ಓದಿದಾಗ ನನಗೆ ಅನಿಸುವಂಥದ್ದು. ಇವತ್ತು ಮತ್ತೆ ಈ ಆರ್ಟಿಕಲ್ ಅಥವಾ ಆ ಒಂದು ವಿಷಯದ ಬಗ್ಗೆ ಯಾಕೆ ಮಾತಾಡ್ತಾ ಇದ್ದೀವಿ ಅಂತಂದರೆ, ಸರ್ವೋಚ್ಚ ನ್ಯಾಯಾಲಯವು ಈ ಒಂದು ಕೇಸನ್ನು ಬರ್ಕೊಳ್ಳಿ, ಪತನ್ ಜಮಾಲ್ ವಾಲಿ ವರ್ಸಸ್ ಸ್ಟೇಟ್ ಆಫ್ ಇಂಡಿಯಾ, ಸ್ಟೇಟ್ ಆಫ್ ಆಂಧ್ರ ಪ್ರದೇಶ್. ಸೊ ಪತನ್ ಜಮಾಲ್ ವಾಲಿ ವರ್ಸಸ್ ಸ್ಟೇಟ್ ಆಫ್ ಆಂಧ್ರ ಪ್ರದೇಶ್. ಏನಿದು ಕೇಸ್ ಅಂತಂದಾಗ, 22 ವಯಸ್ಸಿನ ಒಬ್ಬಳು ಕುರುಡಿ ಹುಡುಗಿಯನ್ನು ರೇಪ್ ಮಾಡಿದಂತಹ ಒಂದು ಕೇಸ್. ಆ ಕೇಸ್ನಲ್ಲಿ ಇದ್ದಂತಹ ಕನ್ವಿಕ್ಟ್ ಯಾರಿದ್ದೋ ಅವನ ವಿರುದ್ಧ ಸೆಕ್ಷನ್ 376 IPC ಸೆಕ್ಷನ್, ಇದು ರೇಪಿಗೆ ಸಂಬಂಧಿಸಿದಂತೆ, ಹಾಗೂ ಸೆಕ್ಷನ್ 3 ಸಬ್ಕ್ಲಾಸ್ 2 ಸಬ್ಕ್ಲಾಸ್ B ಪ್ರಿವೆನ್ಷನ್ ಆಫ್ ಅಟ್ರಾಸಿಟೀಸ್ ಆ್ಯಕ್ಟ್. ಸರ್ವೋಚ್ಚ ನ್ಯಾಯಾಲಯವು ಸೆಕ್ಷನ್ 376 ಮಾತ್ರ ಪರಿಗಣನೆಗೆ ತಗೊಂಡು ಆ ಒಬ್ಬ ವ್ಯಕ್ತಿಗೆ ಜೀವಾವಧಿ ಲೈಫ್ ಇಂಪ್ರಿಸನ್ಮೆಂಟ್ ಶಿಕ್ಷೆಯನ್ನು ಕೊಟ್ಟಿರುವಂಥದ್ದು. ಸೊ ಸೆಕ್ಷನ್ 3 ಸಬ್ಕ್ಲಾಸ್ 2 ಸಬ್ಕ್ಲಾಸ್ B ಪ್ರಿವೆನ್ಷನ್ ಆಫ್ ಅಟ್ರಾಸಿಟೀಸ್ ಆ್ಯಕ್ಟ್ 1989 ಏನಿದೆಯೋ ಇದನ್ನು ತೆಗೆದು ಹಾಕಿರುವಂಥದ್ದು ಸಂದರ್ಭದಲ್ಲಿ ಈ ಒಂದು ಆರ್ಟಿಕಲ್ನಲ್ಲಿ ನಾವು ಇಂಟರ್ಸೆಕ್ಷನಾಲಿಟಿ ಬಗ್ಗೆ ಮಾತಾಡಲಿದ್ದೇವೆ. ಏನಿದೆ ಇಂಟರ್ಸೆಕ್ಷನಾಲಿಟಿ ಅನ್ನುವಂಥದ್ದನ್ನು ನಾನು ಪೂರ್ತಿ ವಿವರಣೆಯಿಂದ ಹೇಳ್ತೀನಿ. ಆ್ಯಂಡ್ ಈ ಇಡೀ ಆರ್ಟಿಕಲ್ ಇರುವಂಥದ್ದೇ ಈ ಇಂಟರ್ಸೆಕ್ಷನಾಲಿಟಿಗೆ ಸಂಬಂಧಿಸಿದಂತೆ. ಸೊ ಈ ಆರ್ಟಿಕಲ್ನಲ್ಲಿ ತಾವು ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು, ಮೊದಲನೇದಾಗಿ ಈ ಪತನ್ ಜಮಾಲ್ ವಾಲಿ ವರ್ಸಸ್ ಸ್ಟೇಟ್ ಆಫ್ ಆಂಧ್ರ ಪ್ರದೇಶ್ ಅನ್ನುವಂತಹ ಕೇಸಿಗೆ ಸಂಬಂಧಿಸಿದಂತೆ ಈ ಆರ್ಟಿಕಲನ್ನು ನಾವು ನೋಡ್ತಾ ಇರುವಂಥದ್ದು. ಮೊದಲನೇದಾಗಿ ನಮ್ಮ ದೇಶದಲ್ಲಿ ಆಗ್ತಾ ಇರುವಂತಹ ರೇಪ್ ಕೇಸಸ್ಗಳು ಯಾವಾಗಲೂ ಹೆಣ್ಣು ಮಕ್ಕಳ ವಿರುದ್ಧ ಅನ್ನುವಂತಹ ಒಂದು ಪರ್ಸೆಪ್ಷನ್ ಹಾಗೂ ವ್ಯೂ ನಮ್ಮೆಲ್ಲರಲ್ಲೂ ಇದ್ದೇ ಇದೆ. ಆದರೆ ಬಹಳಷ್ಟು ಕೇಸಸ್ಗಳನ್ನು ನೋಡಿದಾಗ ಆ ಒಂದು ರೇಪ್ ಕೇಸಸ್ಗಳು ಹೆಚ್ಚಿಗೆ ಸೆಕ್ಸ್, ಕಾಸ್ಟ್ ಮತ್ತು ಡಿಸೆಬಿಲಿಟಿ ಯಾವುದಾದರೂ, ಯಾಕಂದರೆ ಚಿಕ್ಕ ಮಕ್ಕಳ ಮೇಲೆ ಜಾಸ್ತಿ ಕೇಸ್ ಆಗ್ತಾ ಇರುವಂಥದ್ದು, ಅದರಲ್ಲೂ 20ಕ್ಕಿಂತ ಅಥವಾ 15ಕ್ಕಿಂತ ಕಡಿಮೆ ಇರುವಂಥದ್ದು. ಸೊ ಏಜ್ ಅನ್ನು ಉಪಯೋಗಿಸ್ಕೊಳ್ತಾ ಇದ್ದಾರೆ ಜನ ರೇಪ್ ಮಾಡೋದಕ್ಕೆ ಅನ್ನುವಂಥದ್ದು ಪ್ರೂವ್ ಆಗ್ತಾನೇ ಇದೆ ಬಹಳಷ್ಟು ರೇಪ್ ಕೇಸಸ್ಗಳನ್ನು ನೋಡಿದಾಗ. ಕಾಸ್ಟ್, ಬಹಳಷ್ಟು ರೇಪ್ ಕೇಸಸ್ಗಳು ಹಿಂದುಳಿದವರು ಅಥವಾ ಮೈನಾರಿಟಿ ಪಾಪ್ಯುಲೇಷನ್ಗೆ ಅಥವಾ ಸಮಾಜದಲ್ಲಿ ಇರುವಂತಹ ಬಹಳ ಡಿಪ್ರೈವ್ಡ್ ಸೊಸೈಟೀಸ್, ಡಿಪ್ರೈವ್ಡ್ ಸೆಕ್ಷನ್ಸ್ ಆಫ್ ಪೀಪಲ್ ಯಾರಿರ್ತಾರೋ ಅವರ ವಿರುದ್ಧ ಆಗ್ತಾ ಇರುವಂಥದ್ದನ್ನೇ ಹೆಚ್ಚಿಗೆ ನಾವು ನೋಡ್ತಾ ಇರುವಂಥದ್ದು. ಸೊ ಕಾಸ್ಟ್, ಏಜ್ ಮತ್ತು ಸೆಕ್ಸ್ ಜಾಸ್ತಿ ಹೆಣ್ಣು ಮಕ್ಕಳ ಮೇಲೇ ಈ ರೀತಿಯ ದೌರ್ಜನ್ಯಗಳನ್ನು ನಡೀತಾ ಇರುವಂಥದ್ದನ್ನು ನೋಡ್ತಾ ಇದ್ದೀವಿ. ಬಟ್ ಈ ಒಂದು ವ್ಯೂ ಅಲ್ಲಿ ಯಾರೂ ನೋಡ್ತಾ ಇಲ್ಲ, ಬರೀ ರೇಪ್ ಆಗ್ತಿದೆ ಅಷ್ಟೇ ಅಂತಲೇ ಯೋಚನೆ ಮಾಡ್ತಾ ಇದ್ದೀವಿ ಹೊರತು ಜಾತಿ ಮತ್ತು ವಯಸ್ಸಿಗೂ ಸಂಬಂಧಿಸಿದಂತೆ ಇಂಟರ್ಸೆಕ್ಷನಾಲಿಟಿ ಸೆಕ್ಷನ್ಸ್ಗಳನ್ನು ರಿಲೇಟ್ ಮಾಡಿ ನೋಡುವ ಅವಶ್ಯಕತೆ ಇದೆ ಅನ್ನುವಂಥದ್ದು.
ಯಾಕೆ ಇಂಟರ್ಸೆಕ್ಷನಾಲಿಟಿ ಅಂತಿದ್ದೀವಿ? ಇವತ್ತು ಸರ್ವೋಚ್ಚ ನ್ಯಾಯಾಲಯವು ಕೊಟ್ಟಿರುವಂತಹ ಒಂದು ತೀರ್ಪಿನಲ್ಲಿ ಬರೀ ಸೆಕ್ಷನ್ 376 ಮಾತ್ರ ಎತ್ತಿ ಹಿಡಿಯಲಾಗಿದೆ ಹೊರತು ಸೆಕ್ಷನ್ 3 ಸಬ್ ಕ್ಲಾಸ್ 2 ಸಬ್ ಕ್ಲಾಸ್ ವಿನ ಏನು ಪ್ರಿವೆನ್ಷನ್ ಆಫ್ ಅಟ್ರಾಸಿಟಿ ಆ್ಯಕ್ಟ್ ಇದೆಯೋ ಇದನ್ನು ಎತ್ತಿ ಹಿಡಿದಿಲ್ಲ ಅನ್ನುವಂತಹ ಒಂದು ವಿಷಯದ ಮೇಲೆ ಇವತ್ತು ಇಂಟರ್ಸೆಕ್ಷನಾಲಿಟಿ ಬಗ್ಗೆ ಮಾತಾಡ್ತಾ ಇರುವಂಥದ್ದು. ಹಾಗೆ ಏನಿದು ಇಂಟರ್ಸೆಕ್ಷನಾಲಿಟಿ, ಯಾಕೆ ಇವತ್ತು ಮೊದಲನೇದಾಗಿ ಅಥವಾ ನಾವು ಕೇಳ್ತಾ ಇರುವಂಥದ್ದು ಮೊದಲನೇದಾಗಿ ಅಂತಂದಾಗ ಒಂದಿಷ್ಟು ಇಂಟರ್ಸೆಕ್ಷನಲ್ ವ್ಯೂಸ್ಗಳು. ನಾನು ಹೇಳಿದ ಹಾಗೆ ರೇಪ್ ಅಂತಂದಾಗ ಅದರದ್ದು ಬ್ರಾಡರ್ ವ್ಯೂ ಅಥವಾ ಅದರದ್ದು ಇನ್ ಡೀಟೇಲ್ ನೋಡಿದಾಗ ಬೇರೆ ಬೇರೆ ವಿಷಯಗಳನ್ನು ಅರ್ಥೈಸ್ಕೊಳ್ಳೋದಕ್ಕೆ ನಾವು ಇಂಟರ್ಸೆಕ್ಷನಲ್ ಅಂತ ಅಂತೀವಿ. ಸೊ ಅದಕ್ಕೂ ಸಹ ಎಕ್ಸ್ಪರ್ಟ್ಸ್ ಇದ್ದಾರೆ. ಅದರಲ್ಲೂ ಕಿಂಬರ್ಲಿ ಕ್ರೆನ್ಶಾ ಅನ್ನುವಂಥವರು ಮೊದಲನೇದಾಗಿ ಈ ಒಂದು ಇಂಟರ್ಸೆಕ್ಷನಾಲಿಟಿ ಅನ್ನುವಂತಹ ಪದವನ್ನು ಇವರು ಕಾಯಿನ್ ಮಾಡಿರ್ತಾರೆ ಅಥವಾ ಇವರು ಪ್ರಸ್ತುತಪಡಿಸಿರ್ತಾರೆ. ಹಾಗೂ ಕೊಲಂಬಚಿ ರಿವರ್ ಅನ್ನುವಂಥವರು ಈ ಇಂಟರ್ಸೆಕ್ಷನಲ್ ಡಿಸ್ಕ್ರಿಮಿನೇಷನ್ ಏನು US ಬ್ಲ್ಯಾಕ್ ವುಮನ್ಗಳ ವಿರುದ್ಧ ಆಗ್ತಾ ಇದೆ ಅದ್ರ ಬಗ್ಗೆ ಅಡ್ರೆಸ್ ಮಾಡಿರುತ್ತಾರೆ. ಯಾಕಂದರೆ US ಸಹ ನೋಡಿದಾಗ ಬಹಳಷ್ಟು ದೌರ್ಜನ್ಯಗಳಾಗಿರಬಹುದು, ಬಹಳಷ್ಟು ಡ್ರಗ್ ಟ್ರಾಫಿಕಿಂಗ್ ಕೇಸ್ಗಳಾಗಿರಬಹುದು, ಏನಾದರೂ ನಡೆದಾಗ ಯೂಶಲಿ ಅದು US ಆಗ್ತಾ ಇರುವಂತಹ ಬ್ಲ್ಯಾಕ್ ಪೀಪಲ್ ಅಂತಲೇ ಲೇಬಲ್ ಮಾಡಲಾಗುತ್ತದೆ. ಅದರಲ್ಲೂ ದೌರ್ಜನ್ಯಗಳು ಹೆಚ್ಚಿಗೆ ನಡೀತಾ ಇರುವಂಥದ್ದು US ಬ್ಲ್ಯಾಕ್ ವುಮೆನ್ಗಳ ಮೇಲೆ ಅನ್ನುವಂಥದ್ದು. ಅದೇ ಸಂದರ್ಭದಲ್ಲಿ ನಾವು ಇವತ್ತು ಭಾರತದಲ್ಲಿ ನೋಡಿದಾಗ ರೇಪ್ ಕೇಸಸ್ಗಳು ಹೆಚ್ಚಿಗೆ ದಲಿತ ಹೆಣ್ಮಕ್ಕಳ ಮೇಲೆ ಅಥವಾ ಚಿಕ್ಕ ಹುಡುಗಿಯರ ಮೇಲೆ ಆಗ್ತಾ ಇರುವಂಥದ್ದು. ಸೊ ಇವತ್ತು ನ್ಯಾಯಾಂಗವು ಇಂಟರ್ಸೆಕ್ಷನಾಲಿಟಿಯನ್ನು ಪರಿಗಣನೆಗೆ ತಗೊಳ್ಳುವ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ಒಟ್ಟಾರೆ ಸಂಪೂರ್ಣವಾಗಿ ಈ ಆರ್ಟಿಕಲಲ್ಲಿ ಹೇಳ್ತಾ ಇರುವಂಥದ್ದು. ಯಾಕೆ ಪ್ರಿವೆನ್ಷನ್ ಆಫ್ ಅಟ್ರಾಸಿಟೀಸ್ ಯಾಕೆ ಜೀವಾವಧಿ ಶಿಕ್ಷೆ ಅಂತೂ ಕೊಟ್ಟಾಗಿದೆಯಲ್ಲ ಹೇಗಿದ್ರು, ಯಾಕೆ ಪ್ರಿವೆನ್ಷನ್ ಆಫ್ ಅಟ್ರಾಸಿಟೀಸ್ ಆ್ಯಕ್ಟನ್ನು ಪರಿಗಣನೆಗೆ ತಗೋಬೇಕು ಅನ್ನುವಂಥದ್ದನ್ನು ಮಾತಾಡಿದಾಗ ಪ್ರಿವೆನ್ಷನ್ ಆಫ್ ಅಟ್ರಾಸಿಟೀಸ್ ಆ್ಯಕ್ಟ್ ಏನು 2015 ಬದಲಾವಣೆ ಮಾಡಲಾಗಿತ್ತೋ ಅದರ ಪ್ರಕಾರ ಯಾವುದಾದರೂ ವ್ಯಕ್ತಿ SC/ST ಕಮ್ಯುನಿಟಿ ಮೇಲೆ ಮಾಡುವಂತಹ ದೌರ್ಜನ್ಯವನ್ನು ಪ್ರಿವೆನ್ಷನ್ ಆಫ್ ಅಟ್ರಾಸಿಟಿ ಆ್ಯಕ್ಟ್ ಅಂತ ಕನ್ಸಿಡರ್ ಮಾಡಿಕೊಂಡಾಗ ಅವರಿಗೆ ಆಗುವಂತಹ 10 ವರ್ಷ ಜೈಲು ಶಿಕ್ಷೆ ಏನು ಇತ್ತು ಪನಿಷಬಲ್ IPC ಸೆಕ್ಷನ್ ಕೆಳಗಡೆ ಬೇರೆ ಕೇಸಸ್ನಲ್ಲಿ ಅದನ್ನು ಲೈಫ್ ಇಂಪ್ರಿಸನ್ಮೆಂಟಿಗೆ ಬದಲಾಯಿಸುವ ಪ್ರಾವಧಾನವನ್ನು ಮಾಡಲಾಗಿದೆ ಸೆಕ್ಷನ್ 3 ಸಬ್ ಕ್ಲಾಸ್ 2 ಸಬ್ ಕ್ಲಾಸ್ ವಿನ ಅಡಿಯಲ್ಲಿ. ಸೊ ಪ್ರಿವೆನ್ಷನ್ ಆಫ್ ಅಟ್ರಾಸಿಟೀಸ್ ಆ್ಯಕ್ಟನ್ನು ಯೂಶಲಿ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಬಚಾವಾಗೋದಕ್ಕೋಸ್ಕರ ಈ ಒಂದು ಆ್ಯಕ್ಟನ್ನು ಪೊಲೀಸರಾಗಿರಬಹುದು ಅಥವಾ ಯೂಶಲಿ ಕೋರ್ಟು ಸಹ ಯಾಕೆ ಅದನ್ನು ಪರಿಗಣನೆಗೆ ತಗೊಳ್ತಾ ಇಲ್ಲ ಅನ್ನುವಂಥದ್ದನ್ನು ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು. ಮೊದಲನೇದಾಗಿ ಹೇಳಿದ್ನಲ್ಲ, ಯೂಶಲಿ ಪ್ರಿವೆನ್ಷನ್ ಆಫ್ ಅಟ್ರಾಸಿಟೀಸ್ ಆ್ಯಕ್ಟನ್ನು ಇನ್ವೋಕ್ ಮಾಡೋಕ್ಕೆ ಬಿಡಲ್ಲ. ಯಾಕಂದರೆ ಮಾಡಿದ್ದಲ್ಲಿ ಆ ಒಂದು ಇನ್ವೊಕೇಷನಿಂದಾಗಿ ಸೆಕ್ಷನ್ 3 ಸಬ್ ಕ್ಲಾಸ್ 2 ಸಬ್ ಕ್ಲಾಸ್ ವಿ ಅಡಿಯಲ್ಲಿ ಪನಿಷ್ಮೆಂಟ್ ತುಂಬ ಜಾಸ್ತಿ ಇದೆ, ನಾರ್ಮಲ್ ಆಗಿ ಏನು ಸಿಗುತ್ತದೆಯೋ ಅದಕ್ಕೆ ಕಂಪೇರ್ ಮಾಡಿದರೆ ಆ ಒಂದು ಸಂದರ್ಭದಲ್ಲಿ ಇದನ್ನು ಇನ್ವೋಕ್ ಮಾಡೋಕ್ಕೆ ಹೋಗಲ್ಲ. ಸೊ ಎರಡನೇ ಹಂತದಲ್ಲಿ ನ್ಯಾಯಾಂಗ ವ್ಯವಸ್ಥೆಗೆ ಬಂದಾಗ ಯಾಕೆ ಈಗ ಸಪೋಸ್ ಈ ಕೇಸ್ನಲ್ಲಿ ಯಾರು ಪತನ್ ಜಮಾಲ್ ವಾಲಿ ವರ್ಸಸ್ ಸ್ಟೇಟ್ ಆಫ್ ಆಂಧ್ರ ಪ್ರದೇಶ್ ಈ ಕೇಸ್ನಲ್ಲಿ 2 ಸೆಕ್ಷನ್ಸನ್ನು ಇನ್ವೋಕ್ ಮಾಡಲಾಗಿತ್ತು. ಬಟ್ ಸರ್ವೋಚ್ಚ ನ್ಯಾಯಾಲಯವು ಬರೀ ಸೆಕ್ಷನ್ 376 ಮಾತ್ರ ಪರಿಗಣನೆ ತಗೊಂಡು ಇನ್ನೊಂದು ಸೆಕ್ಷನನ್ನು ಖಾರಿಜ್ ಮಾಡಿದೆ. ಯಾಕೆ? ಉದಾಹರಣೆಗೆ ಬೇರೆ ಬೇರೆ ಕೇಸ್ಗಳು ನೋಡಿದಾಗ 2006 ಇದ್ದಂತಹ ರಾಮದಾಸ್ ಮತ್ತು ಅದರ್ಸ್ ವರ್ಸಸ್ ಸ್ಟೇಟ್ ಆಫ್ ಮಹಾರಾಷ್ಟ್ರ ಈ ಒಂದು ಕೇಸ್ನಲ್ಲಿ ಒಂದು ದಲಿತ್ ಮೈನರ್ ಹುಡುಗಿಯ ಮೇಲೆ ರೇಪನ್ನು ಮಾಡಲಾಗಿತ್ತು. ಈ ಒಂದು ಕೇಸ್ನಲ್ಲೂ ಸಹ ಸರ್ವೋಚ್ಚ ನ್ಯಾಯಾಲಯವು ಪ್ರಿವೆನ್ಷನ್ ಆಫ್ ಅಟ್ರಾಸಿಟೀಸ್ ಆ್ಯಕ್ಟನ್ನು ಬದಿಗಿಟ್ಟಿತ್ತು. ದಿನೇಶ್ ಅಲಿಯಾಸ್ ಬುದ್ಧ ವರ್ಸಸ್ ಸ್ಟೇಟ್ ಆಫ್ ರಾಜಸ್ಥಾನ್ 2006 ಈ ಒಂದು ಕೇಸ್ನಲ್ಲೂ ಸಹ SC/ST ಹೆಣ್ಣು ಮಗಳ ಮೇಲೆ ಆದಂತಹ ರೇಪ್ ಕೇಸಸ್ನಲ್ಲೂ ಸಹ ಪ್ರಿವೆನ್ಷನ್ ಆಫ್ ಅಟ್ರಾಸಿಟೀಸ್ ಆ್ಯಕ್ಟನ್ನು ಬದಿಗಿಡಲಾಗಿತ್ತು. ಅಶ್ರಫಿ ವರ್ಸಸ್ ಸ್ಟೇಟ್ ಆಫ್ ಉತ್ತರ ಪ್ರದೇಶ್ 2017 ಈ ಒಂದು ಕೇಸ್ನಲ್ಲೂ ಸಹ ಲ್ಯಾಕ್ ಆಫ್ ಎವಿಡೆನ್ಸ್ ಈ ಒಂದು ರೇಪ್ ದಲಿತರ ಮೇಲೇ ಮಾಡಬೇಕು ಅಂತ ಮಾಡಿದ್ದಾರೆ ಅನ್ನುವಂತಹ ಎವಿಡೆನ್ಸ್ ಇಲ್ಲದೆ ಇರೋ ಕಾರಣಕ್ಕೆ ಆ ಒಂದು ಪ್ರಿವೆನ್ಷನ್ ಆಫ್ ಅಟ್ರಾಸಿಟೀಸ್ ಆ್ಯಕ್ಟನ್ನು ಹೊರಗಿಟ್ಟಲಾಗಿತ್ತು. 2019 ಆದಂತಹ ಕುಮಾನ್ ಸಿಂಗ್ ವರ್ಸಸ್ ಸ್ಟೇಟ್ ಆಫ್ ಮಧ್ಯಪ್ರದೇಶ್ ಇದು ಒಂದು ಮರ್ಡರ್ ಕೇಸ್ ಆಗಿತ್ತು. ಇದರಲ್ಲೂ ಸಹ ಮರ್ಡರ್ ಆಗಿರುವಂತಹದ್ದು ಒಂದು SC ಜನಾಂಗಕ್ಕೆ ಸೇರಿದಂಥವ್ರದ್ದು ಇರೋದ್ರಿಂದ ಅದರಲ್ಲೂ ಸಹ SC ಅಂತಲೇ ಇವನಿಗೆ ಸಾಯಿಸಿದ್ದಾರೆ ಅನ್ನುವಂತಹ ಎವಿಡೆನ್ಸ್ ಇಲ್ಲ ಅಂತ ಹೇಳಿ ಪ್ರಿವೆನ್ಷನ್ ಆಫ್ ಅಟ್ರಾಸಿಟೀಸ್ ಆ್ಯಕ್ಟನ್ನು ಬದಿಗಿಡಲಾಗಿತ್ತು. ಯಾವಾಗಲೂ ಬರ್ಡನ್ ಆಫ್ ಪ್ರೂಫ್ ವಿಕ್ಟಿಮ್ ಮೇಲೆ ಇದ್ದಾಗ ಕನ್ವಿಕ್ಟ್ ಆದವನಿಗೆ ಬಚಾವಾಗೋದು ಭಾಳ ಈಸಿಯಾಗಿ ಹೋಗುತ್ತೆ. ಯಾಕಂದರೆ ವಿಕ್ಟಿಮ್ ಆಗಲೇ ಕಷ್ಟದಲ್ಲಿರ್ತಾನೆ.
ಆ್ಯಂಡ್ ಅವನಿಗೆ ನೀನು ಇನ್ನೂ ಬರ್ಡನ್ ಆಫ್ ಪ್ರೂಫ್ ಕೊಡು ಅಂತಂದಾಗ ಪೆಟಿಷನರ್ ಆಗಿರ್ಬೋದು, ವಿಕ್ಟಿಮ್ ಆಗಿರ್ಬೋದು, ಅದು ಯಾವಾಗಲೂ ಅತಿ ಕಷ್ಟವಾದ ಕೆಲಸ ಆಗಿರುತ್ತದೆ. ಆ್ಯಂಡ್ ಯಾವಾಗಲೂ ನಡೆದಿರುವಂತಹ ಸಂಘಟನೆಯನ್ನು SC/ST ಅಂತ ಹೇಳಿ ಆಗಿ ಪ್ರೂವ್ ಮಾಡೋದಕ್ಕೆ ಕನ್ವಿಕ್ಟ್ ಕಷ್ಟಪಡಬೇಕೇ ಹೊರತು ಯಾವುದೇ ಕಾರಣಕ್ಕೂ ವಿಕ್ಟಿಮ್ಗೆ ಆ ಒಂದು ಕಾರಣ ಬರಬಾರದು ಅನ್ನುವಂಥದ್ದು ಮುಖ್ಯವಾದದ್ದು. ಉದಾಹರಣೆಗೆ ಪತನ್ ಜಮಾಲ್ ವಾಲಿ ಕೇಸ್ನಲ್ಲಿ ಆ ವ್ಯಕ್ತಿ ಮಾಡಿದಂತಹ ರೇಪ್ ಏನಾಗಿತ್ತೋ ಅವರ ಕುಟುಂಬಕ್ಕೆ ತುಂಬ ಹತ್ತಿರವಾಗಿರ್ತಾನೆ. ಅವನಿಗೆ ಗೊತ್ತು ಇವರು SC/ST ಜನಾಂಗಕ್ಕೆ ಸೇರಿದವರು ಅಂತ ಹೇಳಿ. ಸೊ ಅವ್ನಿಗೆ ಗೊತ್ತಿಲ್ಲ ಅಂತಿಲ್ಲ, ಗೊತ್ತಿದ್ದ ಮೇಲೂ ಸಹ ಯಾಕೆ ಕ್ರಮಗಳು ಅಥವಾ ಕೃತ್ಯಗಳು ನಡೀತಿದ್ದಾವೆ ಅನ್ನುವಂಥದ್ದನ್ನು ಓವರಾಲ್ ಜನರಲೈಸ್ ಮಾಡಿದಾಗ ಈ ರೀತಿಯ ನ್ಯಾಯಾಂಗ ಲೂಪ್ ಹೋಲ್ಸ್ಗಳನ್ನು ಉಪಯೋಗಿಸ್ಕೊಂಡು ತಪ್ಪಿಸ್ಕೊಳ್ಳುವಂತಹ ಪ್ರಾವಧಾನ ತುಂಬ ಜಾಸ್ತಿ ಈಸಿ ಆಗಿರುವಂತಹ ಸಂದರ್ಭದಲ್ಲಿ ಜನ ಇದನ್ನು ಪರಿಗಣನೆಗೆ ತಗೊಂತ ಇಲ್ಲ. ಪ್ರಿವೆನ್ಷನ್ ಆಫ್ ಅಟ್ರಾಸಿಟೀಸ್ ಆ್ಯಕ್ಟ್ ಮಾಡುವಂತಹ ಅವಶ್ಯಕತೆ ಏನಿತ್ತು? ವೆನ್ ವಿ ಆರ್ ನಾಟ್ ಟ್ರೈಯಿಂಗ್ ಟು ಇನ್ವೋಕ್ ಮಾಡೋದಕ್ಕೆ ನಾವು ರೆಡಿ ಇಲ್ಲ ಅಂತಂದಾಗ, ಅದನ್ನು ಜಾರಿಗೆ ತರೋ ಅವಶ್ಯಕತೆ ಇಲ್ಲ ಅಂತಂದಾಗ ಯಾಕೆ ಅದನ್ನು ರೂಲ್ ಫ್ರೇಮ್ ಮಾಡೋ ಅವಶ್ಯಕತೆ ಇತ್ತು? ಇದೆ ಅಂತಂದಾಗ ಕನ್ವಿಕ್ಟ್ ಮೇಲೆ ಬರ್ಡನ್ ಆಫ್ ಪ್ರೂಫ್ ಹಾಕುವ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು. ಹಾಗೆ ಒಂದು ಪಾರ್ಲಿಮೆಂಟರಿ ಸ್ಟ್ಯಾಂಡಿಂಗ್ ಕಮಿಟಿ ರಿಪೋರ್ಟು ಸಹ ಹೇಳಿತ್ತು, ಅಟ್ರಾಸಿಟೀಸ್ ಮತ್ತು ಕ್ರೈಮ್ಸ್ ಏನು ಹೆಣ್ಮಕ್ಕಳು ಮತ್ತು ಮಕ್ಕಳ ವಿರುದ್ಧ ನಡೀತಾ ಇದೆಯೋ ಅದು ಹೆಚ್ಚಿಗೆ ನಡೀತಾ ಇರುವಂಥದ್ದು ಡಾಮಿನೆಂಟ್ ಮತ್ತು ಪವರ್ಫುಲ್ ಕಮ್ಯುನಿಟಿಗಳು ತಮ್ಮ ಒಂದು ದಿಟ್ಟತನವನ್ನು ಅಥವಾ ಸಮಾಜದಲ್ಲಿ ಅವರು ಇರುವಂತಹ ರೋಷವನ್ನು ತೋರಿಸೋದಕ್ಕೋಸ್ಕರ ಉಪಯೋಗ ಮಾಡ್ತಾ ಇದ್ದಾರೆ. ರೇಪ್ ಆಗಿರಬಹುದು, ಬೇರೆ ಕ್ರೈಮ್ಗಳು ನಡೀತಾ ಇರುವಂಥದ್ದು ಹೆಚ್ಚಿಗೆ ಡಾಮಿನೆಂಟ್ ಕ್ಲಾಸು ಮೈನಾರಿಟಿ ಕ್ಲಾಸ್ಗಳ ಮೇಲೆ ಮಾಡ್ತಾ ಇರುವಂಥದ್ದನ್ನು ಪಾರ್ಲಿಮೆಂಟರಿ ಸ್ಟ್ಯಾಂಡಿಂಗ್ ಕಮಿಟಿ ರಿಪೋರ್ಟ್ನಲ್ಲಿ ಕೊಟ್ಟಿರುವಂತಹ ಸಂದರ್ಭದಲ್ಲಿ ಇವತ್ತು ಇಂಟರ್ಸೆಕ್ಷನಾಲಿಟಿಯನ್ನು ಪರಿಗಣನೆಗೆ ಅಥವಾ ಸೀರಿಯಸ್ ಆಗಿ ತಗೊಳ್ಳುವ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು. ಹಾಗೆ ಎವಿಡೆನ್ಸ್ ಆಗಿರಬಹುದು, ಬರ್ಡನ್ ಆಫ್ ಪ್ರೂಫ್ ಆಗಿರಬಹುದು, ಅದು ಕನ್ವಿಕ್ಟ್ ಮೇಲೆ ಹಾಕಿ ವಿಕ್ಟಿಮ್ ಮೇಲೆ ಹಾಕಿದಾಗ ವಿಕ್ಟಿಮ್ ಇರುವಂತಹ ಸಂದರ್ಭದಲ್ಲಿ ಇನ್ನೂ ಕಷ್ಟಪಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು. ಎಷ್ಟು ದಿನ ಅಂತ ಹೇಳಿ ಕಣ್ಣಿಗೆ ಸುಣ್ಣ ಹಚ್ಕೊಂಡು ಓಡಾಡೋಕ್ಕಾಗುತ್ತೆ? ಇರುವಂತಹ ಸಂದರ್ಭವನ್ನು ಸರಿಯಾಗಿ ಅರ್ಥೈಸ್ಕೊಂಡು ಇವತ್ತು ದೇಶದಲ್ಲಿ ಆಗ್ತಾ ಇರುವಂತಹ ರೇಪ್ ಕೇಸಸ್ಗಳನ್ನು ತಡೆಯೋದು ಅವಶ್ಯಕತೆ ಇದೆ. ಹೌದು, ರೇಪ್ ಕೇಸಸ್ಗಳು ಹೆಚ್ಚಿಗೆ ಎಲ್ಲಾಗ್ತಿದೆಯೋ ಅಲ್ಲೂ ನಾವು ಟಾರ್ಗೆಟ್ ಮಾಡಿ ಅಲ್ಲಿ ಮಾಡಬೇಕಾಗಿರುವಂತಹ ಬದಲಾವಣೆಗಳನ್ನು ಇನ್ನೂ ಹೆಚ್ಚಿಗೆ ನಾವು ಫೋಕಸ್ ಮಾಡಿದಾಗ ಸಮಾಜದಲ್ಲಿ ಒಂದಿಷ್ಟು ಬದಲಾವಣೆಗಳಿಗೆ ಅನುಕೂಲ ಮತ್ತು ಅವಕಾಶವನ್ನು ಮಾಡಿಕೊಟ್ಟಂತಾಗುತ್ತದೆ ಅನ್ನುವಂಥದ್ದನ್ನು ಲೇಖಕರು ಇಲ್ಲಿ ಈ ಒಂದು ಪತನ್ ಜಮಾಲ್ ವಾಲಿ ವರ್ಸಸ್ ಸ್ಟೇಟ್ ಆಫ್ ಆಂಧ್ರ ಪ್ರದೇಶ್ ಕೇಸ್ನಲ್ಲಿ ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಮುಂದಿನ ಆರ್ಟಿಕಲ್, ದ ಇಂಡಿಯನ್ ಮಾಡೆಲ್ ಆಫ್ ಕೋ ಎಕ್ಸಿಸ್ಟೆನ್ಸ್. ಈ ಆರ್ಟಿಕಲ್ ನಾವಿವತ್ತು ಇಸ್ರೇಲ್ ಪ್ಯಾಲೆಸ್ಟೈನ್ ಇಶ್ಯೂಗೆ ಸಂಬಂಧಿಸಿದಂತೆ ಈ ಆರ್ಟಿಕಲನ್ನು ಮಾತಾಡ್ತಾ ಇರುವಂಥದ್ದು. ಹಾಗೆ ಈ ಆರ್ಟಿಕಲ್ ನಮಗೆ ಬಹುಮುಖ್ಯವಾಗಿ ಮೇನ್ಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು. ಇಲ್ಲಿ ಮಾಡೆಲ್ ಆಫ್ ಡೆಮೋಕ್ರಸಿ ಅಥವಾ ಮಾಡೆಲ್ಸ್ ಆಫ್ ಡೆಮೋಕ್ರಸಿ ಅನ್ನುವಂತಹ ಒಂದು ಕಾನ್ಸೆಪ್ಟ್ ಮೇಲೆ ನಾವು ಡಿಸ್ಕಸ್ ಮಾಡಲಿದ್ದೇವೆ. ಆ್ಯಂಡ್ ಇದು ಬಹಳ ಮುಖ್ಯವಾಗಿದೆ. ಈ ರೀತಿಯ ಪ್ರಶ್ನೆಗಳೇ ಬರ್ತವೆ. ಉದಾಹರಣೆಗೆ ಇಸ್ರೇಲ್ ಪ್ಯಾಲೆಸ್ಟೈನ್ ಇಶ್ಯೂವನ್ನು ಸಾಲ್ವ್ ಮಾಡೋದಕ್ಕೆ ಯಾವ ಡೆಮೋಕ್ರಸಿ ಅಥವಾ ಇಂಡಿಯನ್ ಡೆಮೋಕ್ರಸಿ ಈಸ್ ಬೆಸ್ಟ್ ಸೂಟೆಡ್, ಕ್ಲಾರಿಫೈ ಅಥವಾ ಜಸ್ಟಿಫೈ ಅಂತ ಕೇಳಿದಾಗ ಆ ಒಂದು ಪ್ರಶ್ನೆಗೆ ಈ ಆರ್ಟಿಕಲ್ಲೇ ಉತ್ತರ ಆಗಿ ಕ್ಲಿಯರ್ ಆಗಿ ಹೇಳಬಹುದು. ಯಾಕಂದರೆ ಇಸ್ರೇಲ್ ಪ್ಯಾಲೆಸ್ಟೈನ್ನಲ್ಲಿ ಇವತ್ತು 2 ಸ್ಟೇಟ್ ಸೊಲ್ಯೂಷನು ಅಥವಾ ಅಲ್ಲಿರುವಂತಹ ವಿಷಯ ಅಥವಾ ಅಲ್ಲಿ ಏನಾಗಿದೆ ಅನ್ನುವಂಥದ್ದನ್ನು ಬಹಳಷ್ಟು ಆರ್ಟಿಕಲ್ಸ್ಗಳಲ್ಲಿ ನಾವು ಓದಿದ್ದೀವಿ. ಬಟ್ ಸೊಲ್ಯೂಷನ್ ಅನ್ನೋದು ಇದುವರೆಗೂ ನಾವು ಕಂಡುಕೊಳ್ಳೋದಕ್ಕೆ ಸಾಧ್ಯವಾಗ್ತಿಲ್ಲ. ಸೊ ಈ ಆರ್ಟಿಕಲಲ್ಲಿ ಲೇಖಕರು ಹೇಳ್ತಾ ಇರುವಂಥದ್ದು ಭಾರತದ ಡೆಮೋಕ್ರಸಿ ಅಥವಾ ಭಾರತದ ಪ್ರಜಾಪ್ರಭುತ್ವದ ಮಾಡೆಲ್ ಏನಿದೆಯೋ ಆ ಮಾಡೆಲ್ಲು ಇಸ್ರೇಲ್ ಪ್ಯಾಲೆಸ್ಟೈನ್ ಇಶ್ಯೂವನ್ನು ಸಾಲ್ವ್ ಮಾಡೋದಕ್ಕೆ ತುಂಬ ಅನುಕೂಲ ಅಥವಾ ಬೆಸ್ಟ್ ಸೂಟ್ ಆಗುತ್ತದೆ ಅನ್ನುವಂತಹ ವಿಷಯವನ್ನು ಹೇಳ್ತಾ ಇರುವಂಥದ್ದು. ನೋಡೋಣ ಹೇಗೆ ಯಾವ ರೀತಿಯಲ್ಲಿ ಅನ್ನುವಂಥದ್ದನ್ನು ಈ ಆರ್ಟಿಕಲಲ್ಲಿ ಸಂಕ್ಷಿಪ್ತವಾಗಿ ನೋಡೋಣ. ಇವತ್ತು ಇಸ್ರೇಲ್ ಮತ್ತು ಪ್ಯಾಲೆಸ್ಟೈನ್ ನಡುವೆ ಆಗ್ತಾ ಇರುವಂತಹ ಜಗಳ ಒಂದು ಟೆರಿಟರಿಗೆ ಸಂಬಂಧಿಸಿದಂತೆ. ಆ ಒಂದು ಟೆರಿಟರಿ ಅಥವಾ ಹೋಲಿ ಲ್ಯಾಂಡ್ ಅಂತ ಏನು ಕರಿತಿದೆಯೋ ಅದು 3 ಜನಾಂಗಗಳಿಗೆ ಅಥವಾ 3 ಧರ್ಮಗಳಿಗೆ ತುಂಬ ಅಮೂಲ್ಯವಾಗಿರುವಂಥದ್ದು. ಜುಡೈಸಮ್, ಕ್ರಿಶ್ಚಿಯಾನಿಟಿ ಮತ್ತು ಇಸ್ಲಾಂ. ಜ್ಯೂಸ್, ಕ್ರಿಶ್ಚಿಯನ್ಸ್ ಮತ್ತು ಮುಸ್ಲಿಮ್ಸಿಗೆ. ಈಗ ಜುಡೈಸಮ್ ಅವರಿಗೆ ಯಾಕೆ ಅಂತಂದರೆ ಅಥವಾ ಜ್ಯೂಸಿಗೆ ಯಾಕೆ ಅಂತಂತಂದರೆ ಮೊದಲನೇದಾಗಿ ಬೆನಿ ಇಸ್ರಾಯೇಲ್ ಏನು ಇದ್ರೋ ಅಬ್ರಹಾಮ್ನ ಪ್ರಾಮಿಸ್ಡ್ ಲ್ಯಾಂಡ್ ಆಗಿತ್ತು ಅದು ಅನ್ನುವಂಥದ್ದು. ಹಾಗೆ ಅಲ್ ಅಕ್ಸಾ ಮಾಸ್ಕ್ನ ಬಗ್ಗೆನೂ ನೀವು ಕೇಳ್ತಾನೆ ಇದ್ರಿ. ಅಲ್ ಅಕ್ಸಾ ಮಾಸ್ಕನ್ನು ಬಗ್ಗೆ ಕುರಾನ್ನಲ್ಲಿ ಸೊಲೊಮನ್ಸ್ ಟೆಂಪಲ್ ಅಂತಲೇ ಹೇಳಲಾಗಿದೆ. ಹಾಗೂ ಈ ಒಂದು ದಿಕ್ಕಿನಲ್ಲಿ ಪ್ರೇಯರ್ಸ್ ಅಥವಾ ಮುಸ್ಲಿಮರು ಮಾಡುವಂತಹ ಪ್ರೇಯರ್ಸ್ನ ದಿಕ್ಕಾಗಿರುತ್ತದೆ ಅನ್ನುವಂಥದ್ದನ್ನು ಕುರಾನ್ನಲ್ಲಿ ಮೆನ್ಷನ್ ಮಾಡಿರುವಂತಹ ಸಂದರ್ಭದಲ್ಲಿ ಇವತ್ತು
ಆ ಒಂದು ಹೋಲಿ ಲ್ಯಾಂಡ್ ಜೆರುಸಲೆಮ್ ಏನಿದೆಯೋ ಅದರ ಬಗ್ಗೆ ಬಹಳಷ್ಟು ಚರ್ಚೆ ಅಥವಾ ಬಹಳಷ್ಟು ವಿವಾದಗಳನ್ನು ನಾವು ಕಾಣ್ತಾ ಇರುವಂಥದ್ದು. ಇವತ್ತು ಹಮಾಸ್ ಅಂತ ಏನು ಸಂಘಟನೆ ಪ್ಯಾಲೆಸ್ಟೈನನ್ನು ಫ್ರೀ ಮಾಡೋದಕ್ಕೋಸ್ಕರ ಅಥವಾ ಪ್ಯಾಲೆಸ್ಟೈನನ್ನು ಒಗ್ಗೂಡಿಸೋದಕ್ಕೋಸ್ಕರ ನಡೆಸ್ತಾ ಇರುವಂತಹ ಕೃತ್ಯ ಇಸ್ರೇಲ್ ವಿರುದ್ಧ ನಡೆದಿತ್ತೋ, ಬಹಳಷ್ಟು ರಾಕೆಟ್ಸ್ಗಳು ಆ ಕಡೆ ಈ ಕಡೆ ಹಾರಿದ್ವು. ಹಾಗೂ 11 ದಿನಗಳ ಕಾಲ ನಂತರ ಸೀಸ್ ಫೈರಿಗೆ ಈಜಿಪ್ಟನ್ನು ಒಂದು ಇಂಟರ್ಮೀಡಿಯೇಟರಿ ಆಗಿ ಕೆಲಸ ಮಾಡಿರುವಂತಹ ಸಂದರ್ಭದಲ್ಲಿ ಸಾಧಿಸಲು ಸಾಧ್ಯವಾಯಿತು. ಅದರಿಂದಾಗಿ ಸುಮಾರು 250 ಜನ ಪ್ಯಾಲೆಸ್ಟೈನ್ನಲ್ಲಿ ಹಮಾಸ್ ಕಡೆಗೆ ಅಥವಾ ಪ್ಯಾಲೆಸ್ಟೈನರ ಕಡೆಗೆ ಪ್ರಾಣವನ್ನು ಕಳ್ಕೊಂಡ್ರು. ಸುಮಾರು 12-13 ಜನ ಇಸ್ರೇಲ್ ಕಡೆಯೂ ಸಹ ಸಾವನ್ನಪ್ಪಿದ್ರು. ಈ ಒಂದು ಸಿಚುವೇಶನ್ ಯಾಕೆ ನಡೀತಾ ಇದೆ ಹಾಗೂ ಇದಕ್ಕೆ ಸೊಲ್ಯೂಷನ್ ಏನು ಅನ್ನುವಂಥದ್ದನ್ನು ಮುಖ್ಯವಾಗಿ ಈ ಆರ್ಟಿಕಲಲ್ಲಿ ನಾವು ನೋಡಲಿದ್ದೇವೆ. ಸೊ ಯಾಕೆ ನಡೀತಾ ಇದೆ ಅಂತಂದಾಗ, ಮೊದಲನೇದಾಗಿ ಪ್ಯಾಲೆಸ್ಟೈನಿನ ಮೇಲೆ ಇದ್ದಂತಹ ತನ್ನ ಅಧಿಕಾರವನ್ನು ಬ್ರಿಟಿಷ್ ಸರ್ಕಾರ 1948ರಲ್ಲಿ ಕೈಬಿಡ್ತು. ಬಿಟ್ಟಾಗ ಯುನೈಟೆಡ್ ನೇಷನ್ಸಿಗೆ ದಾರಿ ಮಾಡಿಕೊಡ್ತು ಪ್ಯಾಲೆಸ್ಟೈನನ್ನು ಜೀವ್ಸ್ ಮತ್ತು ಅರಬರ ನಡುವೆ ಡಿವೈಡ್ ಮಾಡಬೇಕು ಅಂತ ಹೇಳಿ. ಆ ಸಂದರ್ಭದಲ್ಲಿ ಜೀವ್ಸಿಗೆ 55% ಲ್ಯಾಂಡು ಮತ್ತು ಅರಬ್ಬರಿಗೆ 45% ಲ್ಯಾಂಡನ್ನು ಕೊಡಬೇಕು ಅನ್ನುವಂಥದ್ದನ್ನು ಡಿಸೈಡ್ ಮಾಡಲಾಗಿತ್ತು. ಸೊ ಆ ಸಂದರ್ಭದಲ್ಲಿ ಜೀವ್ಸ್ ಏನು ಮಾಡಿದರು, ತಮ್ಮ ಲ್ಯಾಂಡನ್ನು ತಗೊಂಡ್ಬಿಟ್ಟು ಅವರು ಅದನ್ನು ಇಸ್ರೇಲ್ ಅಂತ ಹೇಳಿ ಡಿಸೈಡ್ ಮಾಡಿಬಿಟ್ರು. ಆ್ಯಂಡ್ ಅದಕ್ಕೋಸ್ಕರ ಬಹಳಷ್ಟು ಬೆಲ್ಫರ್ ಡಿಕ್ಲರೇಷನ್ 1917 ತಾವು ಅದನ್ನು ಸಹ ಬೇಕಾದ್ರೆ ನೋಡಬಹುದು. ಅವತ್ತಿಂದನೂ ಸಹ ಜೀವ್ಸು ತಮ್ಮ ಒಂದು ನೆಲೆಯನ್ನು ಕಂಡುಕೊಳ್ಳೋದಕ್ಕೋಸ್ಕರ ಹೊಡೆದಾಡ್ತಾನೆ ಇದ್ದರು. ಬೆಲ್ಫರ್ ಡಿಕ್ಲರೇಷನ್ ಅಂತಂತಾರೆ, ಅದ್ರ ಬಗ್ಗೆ ನೀವು ಗೂಗಲ್ ಮಾಡಿ ಓದಬಹುದು ಬೇಕಾದರೆ. ಸೊ ಆ ಒಂದು ಸಂದರ್ಭದಲ್ಲಿ 1948ರಲ್ಲಿ ಅವರಿಗೆ ಒಂದು ಸದಾವಕಾಶ ಸಿಕ್ತು ತಮ್ಮದೇ ಆದ ಒಂದು ನೆಲೆಯನ್ನು ಕಂಡುಕೊಳ್ಳೋದಕ್ಕೋಸ್ಕರ. ಸೊ ಅವಕಾಶ ಸಿಕ್ಕಿದ ಕೂಡಲೇ ಇಸ್ರೇಲ್ರು ಏನು ಮಾಡಿದರು, ಇಸ್ರೇಲ್ ಅನ್ನುವಂತಹ ಒಂದು ರಾಷ್ಟ್ರವನ್ನು ನಿರ್ಮಾಣ ಮಾಡ್ಕೊಂಡ್ರು. ಬಟ್ ಪ್ಯಾಲೆಸ್ಟೈನರ ಹತ್ರ ರಿಸೋರ್ಸ್ಗಳಿರಲಿಲ್ಲ. ಯಾವಾಗಲೂ ಯಾವುದೇ ಒಂದು ಎಂಪೈರ್ ಆಗಿರಬಹುದು ಅಥವಾ ಯಾವುದೇ ಒಂದು ಸಿಸ್ಟಮ್ ಡೆವಲಪ್ ಮಾಡೋದಕ್ಕೆ ರಿಸೋರ್ಸ್ ಅಥವಾ ಎಕಾನಮಿ ಬೇಕು. ಆ ಎಕಾನಮಿ ಈ ಪ್ಯಾಲೆಸ್ಟೈನರ ಹತ್ರ ಇಲ್ಲದೆ ಇರೋ ಕಾರಣಕ್ಕೆ ಅವರು ಅಲ್ಲಿ ಫೇಲ್ ಆಗಿಬಿಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಪ್ಯಾಲೆಸ್ಟೈನರು ಏನು ಮಾಡ್ತಾರೆ ಅಂದರೆ, ಅರಬ್ ರಾಷ್ಟ್ರಗಳ ಜೊತೆಯಲ್ಲಿ ಒಂದಾಗಿಬಿಟ್ಟು ಇಸ್ರೇಲ್ ತಮ್ಮ ನೆಲೆಯನ್ನು ಏನು ಕಂಡುಕೊಳ್ತಾ ಇದೆಯೋ ಅದನ್ನು ಮುರಿದು ಹಾಕೋಣ, ಇರುವಂತಹ ಪೂರ್ತಿ ಜಾಗವನ್ನು ಅಥವಾ ತಮ್ಮಲ್ಲೇ ವಿಲೀನಗೊಳಿಸ್ಕೊಳ್ಳೋಣ ಅನ್ನುವಂತಹ ಒಂದು ದುರಾಸೆಯಿಂದನೇ ಈ ಒಂದು ಕ್ರಮವನ್ನು ಕೈಗೊಳ್ತಾರೆ ಅಂತಲೇ ಅಂದ್ಕೊಳ್ಳೋಣ. ಬಟ್ ಅರಬ್ ಆರ್ಮಿಗಳ ಜೊತೆಯಲ್ಲಿ ನಡೆದಂತಹ ಆ ಯುದ್ಧದಲ್ಲಿ ಇಸ್ರೇಲನ್ನು ಅವ್ರ ಕೈಯಲ್ಲಿ ಬಗ್ಸೋಕ್ಕೆ ಸಾಧ್ಯವಾಗೋದಿಲ್ಲ. ಆ ಸಂದರ್ಭದಲ್ಲಿ ಇಸ್ರೇಲ್ ಏನು ಈಗ ಪ್ಯಾಲೆಸ್ಟೀನಿಯರ್ ಅಂತಾರೋ, ನಕ್ಬಾ ಅಥವಾ ಹೊಲೋಕಾಸ್ಟ್ ಅಂತಂತಾರೋ, ಅದರ ಅಡಿಯಲ್ಲಿ ಇಸ್ರೇಲ್ ಸುಮಾರು 600 ಪ್ಯಾಲೆಸ್ಟೀನಿಯನ್ ಗ್ರಾಮಗಳನ್ನು ವಶಪಡಿಸ್ಕೊಳ್ಳುತ್ತೆ. ಅದರ ಜೊತೆಯಲ್ಲಿ 80% ಭಾಗವನ್ನು ಇಸ್ರೇಲ್ ತನ್ನದವಾಗಿ ಮಾಡಿಸ್ಕೊಳ್ಳುತ್ತೆ. ಸೊ 1967ರಲ್ಲಿ 6 ಡೇ ವಾರ್ ನಡೀತು. ಈ ವಾರ್ನಲ್ಲಿ ಇಸ್ರೇಲ್ ಪ್ಯಾಲೆಸ್ಟೈನ್ನ ಬಹುಮುಖ್ಯವಾದ ಜಾಗವಲ್ಲದೆ ಈಜಿಪ್ಟ್ನ ಸೀನೈ ಪೆನಿನ್ಸುಲಾ ಮತ್ತು ಸಿರಿಯನ್ ಗೋಲನ್ ಹೈಟ್ಸನ್ನು ಸಹ ತನ್ನದಾಗಿಸಿಕೊಳ್ಳುತ್ತೆ. 1973ರಲ್ಲಿ ಕಿಪ್ಪುರ್ ವಾರ್ ಅಂತ ನಡೀತು. ಆ ವಾರ್ನಲ್ಲಿ ಅರಬ್ರಿಗೆ ಒಂದಂತರೂ ಗೊತ್ತಾಯಿತು ಇಸ್ರೇಲ್ ಈಗ ಇರುವಂತಹ ಪೊಸಿಷನ್ನಲ್ಲಿ ಯಾವತ್ತಿಗೂ ಬಿಟ್ಟು ಹೋಗೋದಿಲ್ಲ ಆ್ಯಂಡ್ ಇಸ್ರೇಲ್ ಉಳ್ಕೊಳ್ಳಲಿದೆ ಅನ್ನುವಂಥದ್ದು ಖಚಿತಪಡಿಸ್ಬಂತು. ಆ್ಯಂಡ್ ಅರಬ್ರು ಅಥವಾ ಅರಬ್ ರಾಷ್ಟ್ರಗಳು ಆವಾಗ ದೂರ ಸರ್ಕೊಳ್ಳಲು ಶುರು ಮಾಡಿದ್ವು. ಆದರೆ ಪ್ಯಾಲೆಸ್ಟೈನಲ್ಲಿ ಒಂದಿಷ್ಟು ಜನ ಅಥವಾ ಒಂದಿಷ್ಟು ಸಂಘಟನೆಗಳು ಏನು ಉಳ್ಕೊಂಡಿದ್ವೋ ಅವರು ಈ ಒಂದು ವಿಷಯವನ್ನು ಅರ್ಥೈಸ್ಕೊಳ್ಳಲು ಅಥವಾ ಅರ್ಥ ಮಾಡಿಕೊಳ್ಳಲು ಮುಂದಾಗಲಿಲ್ಲ. ಅವರು ಇವತ್ತಿಗೂ ಸಹ ಈ ನಾನ್ ಅರಬ್ ಮುಸ್ಲಿಂ ಕಂಟ್ರೀಸ್ಗಳ ಜೊತೆಯಲ್ಲಿ ಸೇರಿಕೊಂಡು ಪ್ಯಾಲೆಸ್ಟೈನನ್ನು ಹೇಗೆ ಮತ್ತೆ ನಾವು ಮರುಕಳಿಸಬಹುದು ಅನ್ನುವಂತಹ ಸಂಘರ್ಷವನ್ನು ಮುಂದೆ ಇದ್ದಾರೆ. ಆ್ಯಂಡ್ ಅದರಲ್ಲಿ ಹಮಾಸು ಒಂದು ಮುಖ್ಯವಾದ ಸಂಘಟನೆ ಅನ್ನುವಂಥದ್ದನ್ನು ಹೇಳಬಹುದು. ಸೊ 1973ರಲ್ಲಿ ಯಾವಾಗ ಅರಬ್ ರಾಷ್ಟ್ರಗಳು ಪ್ಯಾಲೆಸ್ಟೈನನ್ನು ಕೈ ಬಿಟ್ಟವೋ ಅಲ್ಲಿಗೆ ಅದು ವೀಕ್ ಬಿದ್ದೋಯ್ತು. ಆ್ಯಂಡ್ ಇವತ್ತಿಗೂ ಸಹ ಆ ಒಂದು ವಿಷಸ್ ಸೈಕಲ್ ಮತ್ತೆ ನಡೀತಾ ಇದೆ. ಆ ಒಂದು ಸಂದರ್ಭದಲ್ಲಿ ಮೊನ್ನೆ ಆದಂತಹ 11 ದಿನಗಳ ವಾರನ್ನು ಸಹ ನಾವು ಒಂದು ಎಕ್ಸಾಂಪಲ್ ಅಂತಲೇ ಹೇಳ್ಕೋಬಹುದು. ಸೊ ಇವತ್ತು ಈ ಒಂದು ಸಂದರ್ಭದಲ್ಲಿ ಅಥವಾ ಈ ರೀತಿಯ ಸೈಕಲ್ ಸುಮಾರು ದಶಕಗಳಿಂದ ನಡೀತಾ ಇರುವಂತಹ ಸಂದರ್ಭದಲ್ಲಿ 2 ಸ್ಟೇಟ್ ಸೊಲ್ಯೂಷನ್ ಅಥವಾ 2 ಸ್ಟೇಟ್ ಸೊಲ್ಯೂಷನ್ ಆಗಿ ಎಲ್ಲರೂ ಏನು ರೆಕಮೆಂಡ್ ಮಾಡ್ತಾ ಇರ್ತಾರೋ ಅದರಲ್ಲಿ ಬೇಕಾಗಿರುವಂತಹ ಮುಖ್ಯವಾದಂತಹ ಕನ್ಕ್ಲೂಷನ್ಗೆ ಬರಬೇಕು ಅಂತಂದರೆ ಅಲ್ಲಿ ಬೆಳಿಬೇಕಾಗಿರುವಂಥದ್ದು ಸೆಕ್ಯುಲರೈಸೇಷನ್. ಸೊ ಇವತ್ತು
ಎರಡೂ ಕಡೆಯವರು ಅರ್ಥ ಮಾಡಿಕೊಳ್ಳುವ ಅವಶ್ಯಕತೆ ಏನಿದೆ ಅಂತಂದರೆ, ಮೊದಲನೇದಾಗಿ ಪ್ಯಾಲೆಸ್ಟೀನಿಯರು ಅರ್ಥ ಮಾಡ್ಕೋಬೇಕು ಕಿ ಇಸ್ರೇಲ್ ಅವರು ಯಾವುದೇ ಕಾರಣಕ್ಕೂ ತಮ್ಮ ನೆಲೆಯನ್ನು ಅಥವಾ ಮನೆಯನ್ನು ಬಿಟ್ಟು ಹೋಗೋದಿಲ್ಲ. ಸೊ ಅವರು ಅಲ್ಲೇ ಉಳ್ಕೊಳ್ಳಲಿದ್ದಾರೆ. ಅದೇ ರೀತಿಯಲ್ಲಿ ಇಸ್ರೇಲು ಸಹ ಅರ್ಥ ಮಾಡ್ಕೋಬೇಕು ಕಿ ಪ್ಯಾಲೆಸ್ಟೀನಿಯನರನ್ನು ಸಹ ನಾವು ಹೊರಗೆ ತೆಗೆದುಹಾಕಲು ಸಾಧ್ಯವಾಗೋದಿಲ್ಲ, ಅವರನ್ನು ಜೊತೆಗೆ ನಡೆಸ್ಕೊಂಡು ಹೋಗುವ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ಅರ್ಥೈಸ್ಕೊಂಡು ಇಬ್ಬರೂ ಕಡೆಯೂ ಅಥವಾ ಎರಡೂ ರಾಷ್ಟ್ರಗಳು ಒಂದಾಗಿ ನಾನ್ ವೈಲೆಂಟ್ ಸೊಲ್ಯೂಷನನ್ನು ಕಂಡುಕೊಳ್ಳುವ ಅವಶ್ಯಕತೆ ಇದೆ. ಸೊ ಈ ಒಂದು ನಾನ್ ವೈಲೆಂಟ್ ಸೊಲ್ಯೂಷನಲ್ಲಿ ಹ್ಯುಮ್ಯಾನಿಟಿ ಎರಡೂ ಕಡೆಯಿಂದನೂ ಮುಂದೆ ಬಂದಾಗ ಎಲ್ಲ ಸ್ಟೇಕ್ ಹೋಲ್ಡರ್ಸು ಒಂದಾಗಿ, ಯಾವುದೇ ಜನಾಂಗ ಯಾವುದೇ ಧರ್ಮದವರಾಗಿರಬಹುದು, ಎಲ್ಲರೂ ಒಂದಾಗಿ ಬದುಕುವ ಪ್ರಾವಧಾನವನ್ನು ಮಾಡಿದಾಗ ಮಾತ್ರ ಇವತ್ತು ಇಸ್ರೇಲ್ ಮತ್ತು ಪ್ಯಾಲೆಸ್ಟೈನಿನ ನಡುವೆ ಇರುವಂತಹ ಸಂಘರ್ಷವನ್ನು ಅಥವಾ ಕ್ರೈಸಿಸನ್ನು ಸಾಲ್ವ್ ಮಾಡಲು ಸಾಧ್ಯವಾಗುತ್ತದೆ ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು. ಆ ಸಂದರ್ಭದಲ್ಲಿ ಮಾಡೆಲ್ಸ್ ಆಫ್ ಡೆಮೋಕ್ರಸಿ ಅಂತ ಯಾಕೆ ಹೇಳಿದೆ ಅಂತಂದರೆ, ಇಂಡಿಯನ್ ಮಾಡೆಲ್ ಆಫ್ ಡೆಮೋಕ್ರಸಿ ಮತ್ತು ಯುರೋಪಿಯನ್ ಮಾಡೆಲ್ ಆಫ್ ಅನಿಹಿಲೇಷನ್ ಡೆಮೋಕ್ರಸಿ ಎರಡೂ ಇದ್ದಾವೆ. ಇಂಡಿಯನ್ ಮಾಡೆಲ್ ಆಫ್ ಡೆಮೋಕ್ರಸಿ ನಮಗೆಲ್ಲ ಗೊತ್ತಿದೆ. ನಮ್ಮ ಭಾರತದಲ್ಲಿ ಇರುವಂತಹ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಅಥವಾ ಪ್ರಜಾಪ್ರಭುತ್ವ ಸಿಸ್ಟಮ್ನಲ್ಲಿ ಸೆಕ್ಯುಲರಿಸಮ್ ಬಹುಮುಖ್ಯವಾಗಿರುವಂಥದ್ದು. ಇದರ ಅಡಿಯಲ್ಲಿ ಯಾವುದೇ ಧರ್ಮ, ಯಾವುದೇ ಜಾತಿ, ಯಾವುದೇ ಗ್ರೂಪ್ ಆಗಿರಬಹುದು, ಯಾವುದೇ ಭಾಷೆ ಆಗಿರಬಹುದು, ಎಲ್ಲ ಈ ಡೈವರ್ಸಿಟಿಯಿಂದ ಸೇರ್ಕೊಂಡಿರುವಂತಹ ಜನರು ಒಂದಾಗಿ ಬದುಕೋದಕ್ಕೆ ಪ್ರಾವಧಾನವನ್ನು ಮಾಡಿರುವಂಥದ್ದು ಇಂಡಿಯನ್ ಮಾಡೆಲ್ ಆಫ್ ಡೆಮೋಕ್ರಸಿ. ಅದೇ ರೀತಿಯಲ್ಲಿ ಯುರೋಪಿಯನ್ ಮಾಡೆಲ್ ಆಫ್ ಡೆಮೋಕ್ರಸಿಯ ಪ್ರಕಾರ, ಉದಾಹರಣೆಗೆ ಜೀವ್ಸ್ ಏನು ನಾಸಿ ಜರ್ಮನೀಸು ತೆಗೆದುಹಾಕಿ ತಮ್ಮ ನೆಲೆಯನ್ನು ನೆಲೆಸಕ್ಕೆ ಹೋದರು, ಅದನ್ನು ಯುರೋಪಿಯನ್ ಮಾಡೆಲ್ ಆಫ್ ಡೆಮೋಕ್ರಸಿ ಅಂತ ಕರಿತೀವಿ. ಅಲ್ಲಿ ಅಮೇರಿಕಾ, ಆಸ್ಟ್ರೇಲಿಯಾನ್ಸ್ ಇವರನ್ನೆಲ್ಲ ಅಲ್ಲಿನ ನೇಟಿವ್ ಜನರನ್ನು ತೆಗೆದುಹಾಕಿಬಿಟ್ಟು ತಮ್ಮ ನೆಲೆಯನ್ನು ಕಂಡುಕೊಂಡಿರುವಂಥದ್ದು. ಸೊ ನೇಟಿವ್ ಜನ ಅಂದರೆ ಪ್ಯಾಲೆಸ್ಟೀನಿಯರು ನೇಟಿವ್ಸ್ ಅಂತ ಹೇಳ್ತೀವಿ, ಇಸ್ರೇಲ್ ಹೊರಗಿನವ್ರು ಬಂದವರು ಅಂತ ಹೇಳ್ತಿದ್ದೀವಿ. ಸೊ ಪ್ಯಾಲೆಸ್ಟೀನಿಯರನ್ನು ತೆಗೆದುಹಾಕಿಬಿಟ್ಟು ಇಸ್ರೇಲ್ ತನ್ನ ರಾಷ್ಟ್ರವನ್ನು ಕೈಗೊಳ್ಳುತ್ತದೆ ಅನ್ನುವಂಥದ್ದನ್ನು ಯುರೋಪಿಯನ್ ಮಾಡೆಲ್ ಆಫ್ ಡೆಮೋಕ್ರಸಿ ಅಂತ ಹೇಳ್ಬೋದು. ಸೊ ಯುರೋಪಿಯನ್ ಮಾಡೆಲ್ ಆಫ್ ಡೆಮೋಕ್ರಸಿ ಈಗ ಇರುವಂತಹ ಸಂದರ್ಭದಲ್ಲಿ ಅಥವಾ ಈಗ ಮುಂದೆ ಬರುವ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ವರ್ಕ್ ಆಗೋದಿಲ್ಲ. ಇಂಡಿಯನ್ ಮಾಡೆಲ್ ಆಫ್ ಡೆಮೋಕ್ರಸಿ ಮಾತ್ರ ಒಂದು ಅತ್ಯುನ್ನತ ಸೊಲ್ಯೂಷನನ್ನು ಕೊಡಲಿದೆ ಅನ್ನುವಂಥದ್ದನ್ನು ಇವತ್ತು ಎರಡೂ ರಾಷ್ಟ್ರಗಳು ಅರ್ಥೈಸ್ಕೊಂಡು ಒಂದಾಗಿ ಮುನ್ಸಾಗುವ ಅವಶ್ಯಕತೆ ಇದೆ. 1948ರಲ್ಲಿ ಇದ್ದಂತಹ 45% ಲ್ಯಾಂಡನ್ನು ಇಟ್ಕೊಂಡು ತನ್ನ ಒಂದು ರಾಷ್ಟ್ರವನ್ನು ಕಂಡುಕೊಳ್ಳಲು ಇದ್ದಂತಹ ಅವಕಾಶವನ್ನು ಪ್ಯಾಲೆಸ್ಟೀನು ಸಹ ಕಳ್ಕೊಂಡಿದೆ. ಸೊ ಮುಂದೆ ಅದಾದ ಮೇಲೂ ಸಹ ಎಷ್ಟೋ ಸಾರಿ ಪ್ರಾವಧಾನಗಳನ್ನು ಅಥವಾ ಸೊಲ್ಯೂಷನನ್ನು ಕಳ್ಕೊಂಡಿರುವಂತಹ ಸಂದರ್ಭದಲ್ಲಿ ಇವತ್ತು ಎರಡೂ ರಾಷ್ಟ್ರಗಳು ಜೊತೆಗೆ ಕೆಲಸ ಮಾಡಿ ಇಂಡಿಯನ್ ಮಾಡೆಲ್ ಆಫ್ ಡೆಮೋಕ್ರಸಿಯನ್ನು ಒಪ್ಕೊಂಡು ಮುನ್ಸಾಗಿದ್ದಲ್ಲಿ ಮಾತ್ರ ಎಲ್ಲರಿಗೂ ಒಳಿತಾಗಲಿದೆ ಅನ್ನುವಂತಹ ವಿಷಯವನ್ನು ಒಟ್ಟಾರೆ ನಾವು ಇಲ್ಲಿ ಆರ್ಟಿಕಲಲ್ಲಿ ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಇಂದಿನ ಕೊನೆಯ ಆರ್ಟಿಕಲ್ ಕೋವಿನ್ ಕಾಸಿನೋಸ್ ಆ್ಯಂಡ್ ಲಕ್. ಕಾಸಿನೋಸ್ ಅಂದರೆ ಕೆಸಿನೋಸ್ ಬಗ್ಗೆ ಮಾತಾಡ್ತಿದ್ದೀವಿ. ನೀವೆಲ್ಲ ಗೋವಾ ಹೋಗಿದ್ರೆ ಕೆಸಿನೋಸ್ ಬಗ್ಗೆ ನಿಮಗೆ ಜಾಸ್ತಿ ಗೊತ್ತೇ ಇರುತ್ತೆ. ಈ ಆರ್ಟಿಕಲ್ನಲ್ಲಿ ಮುಖ್ಯವಾಗಿ ನಾವು ಮಾತಾಡ್ತಾ ಇರುವಂಥದ್ದು, ತಾವೆಲ್ಲರೂ cowin.government.in ವೆಬ್ಸೈಟನ್ನು ಉಪಯೋಗಿಸಿದ್ದಲ್ಲಿ, ಯಾರ್ಯಾರು ಈ ನ್ಯೂಸನ್ನು ಕೇಳ್ತಾ ಇದ್ದೀರೋ ಅವರೆಲ್ಲರೂ ಏನಾದರೂ ಈ ಕೋವಿನ್ ಆ್ಯಪ್ ಅಥವಾ ಆರೋಗ್ಯ ಸೇತು ಆ್ಯಪ್ ಇದೆ, ಅದರಲ್ಲಿ ವ್ಯಾಕ್ಸಿನೇಷನ್ ರಿಜಿಸ್ಟ್ರೇಷನನ್ನು ನೀವೇನಾದರೂ ಮಾಡೋದಕ್ಕೆ ಹೋದಾಗ ತಮಗೆ ಅಲ್ಲಿ ಒಂದು ವಿಚಿತ್ರವಾದ ಒಂದು ಅನುಭವ ಸಿಕ್ಕಿರುತ್ತೆ. ಅದು ನಾವು ಯೂಶಲಿ IRCTC ಪೋರ್ಟಲಲ್ಲಿ ನಾವು ಅದನ್ನು ಕಾಣ್ತಾ ಇದ್ವಿ. ಯಾವಾಗಲೂ ತತ್ಕಾಲ್ ಸೀಟ್ ಮಾಡಬೇಕಂದ್ರೆ ಬೆಳಗ್ಗೆ ಹಾಫ್ ಆನ್ ಅವರ್ ವಿಂಡೋ ಇರ್ತಿತ್ತು, ಬಟ್ 5 ನಿಮಿಷದಲ್ಲೇ ಎಲ್ಲವೂ ಖಾಲಿಯಾಗಿ ಹೋಗ್ತಿದ್ವು. ಹೈ ಸ್ಪೀಡ್ ಇಂಟರ್ನೆಟ್ ಇರಬೇಕು ಅಥವಾ ಏನೋ ಬೇರೆ ಬೇರೆ ಪ್ರಾವಧಾನಗಳು ಅಥವಾ ಬೇರೆ ಬೇರೆ ಆಪ್ಷನ್ಗಳಿಂದಾಗಿ ನಮಗೆ ಅದು ಯಾವತ್ತೂ ಸಿಗ್ತಾ ಇರಲಿಲ್ಲ. ನಾನು ಸಹ ಯಾವಾಗ ಮೊದಲನೇದಾಗಿ ಹೈದರಾಬಾದಿಂದ ಬೆಂಗಳೂರಿಗೆ ವಾಪಸ್ ಬಂದಾಗ ವ್ಯಾಕ್ಸಿನ್ ರಿಜಿಸ್ಟ್ರೇಷನ್ ಲಿಂಕ್ ಓಪನ್ ಆದಾಗ ಅದು ರಿಜಿಸ್ಟ್ರೇಷನ್ ಮಾಡಿಬಿಟ್ಟು ನಾನು ಬಹಳ ದಿವಸ ಕಾಯಬೇಕಾಯಿತು. ಪ್ರತಿ ಸರಿ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಗಳಾಗಿರಬಹುದು ಅಥವಾ ಪೇಟಿಎಮ್ ಆ್ಯಪಲ್ಲಿ ರಿಜಿಸ್ಟರ್ ಮಾಡಬಹುದು ಅಲರ್ಟ್ಸ್ ಬರೋದಕ್ಕೋಸ್ಕರ. ಪ್ರತಿ ಸರಿ ಅಲರ್ಟ್ ಬರುತ್ತೆ ಕಿ ಸ್ಲಾಟ್ಸ್ ಅಲ್ಲಿ ಅವೈಲೇಬಲ್ ಇದೆ, ಇಲ್ಲಿ ಅವೈಲೇಬಲ್ ಇದೆ ಅಂಥೇಳಿ. ಬಟ್ ನಾನು ರಿಜಿಸ್ಟರ್ ಆಗಿ ಅಥವಾ ಲಾಗಿನ್ ಆಗಿ ನಾನು ಹೋಗಿ ನೋಡಬೇಕಾದ್ರೆ ಕೋಡ್ ಎಂಟರ್ ಮಾಡಿ ಸಬ್ಮಿಟ್ ಮಾಡೋದ್ರಲ್ಲಿ ನನಗೆ ಅದು ಕನ್ಫರ್ಮೇಷನ್ನೇ ಸಿಗೋದಿಲ್ಲ ಕಿ ಸ್ಲಾಟ್ಸ್ ಎಲ್ಲ ಬುಕ್ ಆಗಿದೆ ಅನ್ನುವಂಥದ್ದು ಒಂದು ಇಂಟಿಮೇಷನ್ ಅಥವಾ ನೋಟಿಫಿಕೇಷನ್ ಬಂದುಬಿಡುತ್ತೆ. ಸೊ ಅದು ಒಂಥರ ಹೇಗೆ ಆಗಿದೆ ಅಂತಂದರೆ, ಕಸಿನೋದಲ್ಲಿ ಯಾಕೆ ಜೂಜಾಟ ಜಾಸ್ತಿ ಆಡ್ತಾರೆ ಅಂತಂದಾಗ, ಜಾಸ್ತಿ ಆಡಿದಷ್ಟು ಪ್ರೊಬಬಿಲಿಟಿ ಆಫ್ ಸಕ್ಸಸ್ ಜಾಸ್ತಿ ಆಗುತ್ತದೆ ಅಂಥೇಳಿ. ಸೊ ಅದೇ ರೀತಿಯಲ್ಲಿ ಕೋವಿನ್ ಆ್ಯಪ್ನಲ್ಲೂ ಸಹ ನೀನು ಜಾಸ್ತಿ ಟೈಮ್ ಲಾಗಿನ್ ಮಾಡಿ ಟ್ರೈ ಮಾಡ್ತಾ ಇದ್ದಾಗ ಒಂದು ಸರಿ ಸಕ್ಸಸ್ ಸಿಗಬಹುದು ಅನ್ನುವಂತಹ ಒಂದು ಚಟ. ಸೊ ಅದೇ ಒಂದು ಆಪ್ಷನ್ನು ಇವತ್ತು ಕಸಿನೋಸ್ನಲ್ಲಿ ಏನು ನಡೀತಾ ಇತ್ತೋ
ಇವತ್ತು ಕೋವಿನ್ ಆ್ಯಪ್ನಲ್ಲಿ ನಡೀತಾ ಇರುವಂತಹ ಸಂದರ್ಭವನ್ನು ರಿಲೇಟ್ ಮಾಡ್ತಾ ಇರುವಂಥದ್ದು ಇಲ್ಲಿ ಲೇಖಕರು. ಈ ಆರ್ಟಿಕಲ್ನಲ್ಲಿ ಹೇಳ್ತಾ ಇರುವಂತಹ ವಿಷಯ ನಮಗೆ ಎಥಿಕ್ಸ್ ಪೇಪರಲ್ಲಿ ಅತಿ ಮುಖ್ಯವಾಗಿರುತ್ತದೆ. ಎಥಿಕ್ಸ್ ಪೇಪರಲ್ಲಿ ಹ್ಯೂಮನ್ ಸೈಕಾಲಜಿ ಯಾಕಂದರೆ ನಾವು ಮಾಡುವಂತಹ ಆ್ಯಸ್ ಎ ಸಿವಿಲ್ ಸರ್ವೆಂಟ್, ನೀವು ನಾಳೆ ಸರ್ವಿಸ್ ಜಾಯ್ನ್ ಆದಮೇಲೆ ಯಾವುದೇ ಹುದ್ದೆಗಾಗಿರ್ಬೋದು, ತಾವು ಹ್ಯೂಮನ್ ಸೈಕಾಲಜಿಗಳ ಮೇಲೆ ವರ್ಕ್ ಮಾಡೋದರಿಂದ, ಜನರ ನಡುವೆ ಇರೋದರಿಂದ ಇದನ್ನು ಅರ್ಥೈಸ್ಕೊಳ್ಳುವಂಥದ್ದು ಮುಖ್ಯವಾಗಿರುತ್ತದೆ. ಇಲ್ಲಿ ನಾವು ಕ್ಲಾಸಿಕಲ್ ಕಂಡೀಷನಿಂಗ್ ಅನ್ನುವಂತಹ ಒಂದು ಎಕ್ಸ್ಪೆರಿಮೆಂಟ್ ಬಗ್ಗೆ ಮಾತಾಡ್ತಿದ್ದೀವಿ. ಕ್ಲಾಸಿಕಲ್ ಕಂಡೀಷನಿಂಗ್ ಈ ಒಂದು ಎಕ್ಸ್ಪೆರಿಮೆಂಟನ್ನು ಇವಾನ್ ಪೊಲಾವ್ ಅವರು ಮಾಡಿದರು. ಈ ಹೆಸರು ನೀವು ನೆನ್ಪಿಟ್ಕೊಂಡ್ರು ಇಟ್ಕೋಬಹುದು, ಇಲ್ಲ ಅಂದರೆ ಬೇಕಾಗಿಲ್ಲ, ನಡೆಯುತ್ತೆ. ಇವಾನ್ ಅಂತ ನೆನ್ಪಿಟ್ಕೊಂಡ್ರು ಸಾಕು. ಈ ಕ್ಲಾಸಿಕಲ್ ಕಂಡೀಷನಿಂಗ್ ಎಕ್ಸ್ಪೆರಿಮೆಂಟ್ನ ಅಡಿಯಲ್ಲಿ ಕುಕ್ಕರ್ ಅಥವಾ ಕಿಚನ್ನಲ್ಲಿ ಏನಾದರೂ ವಿಷಲ್ ಸೌಂಡ್ ಮಾಡಿದ ಕೂಡಲೇ ನಾಯಿ ಜೊಲ್ ಸುರ್ಸೋಕ್ಕೆ ಶುರು ಮಾಡುತ್ತೆ, ಅಥವಾ ತನ್ನ ಊಟದ ಸಮಯ ಆದಾಗ ತನ್ನ ಓನರ್ ಅಥವಾ ಯಾರು ಅದನ್ನು ಸಾಕ್ತಾ ಇರ್ತಾರೋ ಅವ್ರು ಬೆಲ್ ಹೊಡೆದ ಕೂಡಲೇ ಅದಕ್ಕೆ ಹಸುವು ಜಾಸ್ತಿ ಆಗುತ್ತದೆ. ಒಂದೆರಡು ಸರಿ ಯಾವಾಗ ಕುಕ್ಕರ್ ಸೌಂಡ್ ಆದಾಗಲೂ ಅಥವಾ ಬೆಲ್ ಹೊಡೆದಾಗಲೂ ನಾಯಿಗೆ ಊಟ ಸಿಗಲಿಲ್ಲ ಅಂದಾಗ ನಾಯಿ ಮೂರನೇ ಸರಿ ಜೊಲ್ ಸುರಿಸೋದನ್ನು ನಿಲ್ಲಿಸ್ಬಿಡುತ್ತೆ, ಅದು ಮತ್ತೆ ಆಸೆ ಪಡೋದಿಲ್ಲ. ಆದರೆ ಇನ್ನೊಂದು ಎಕ್ಸ್ಪೆರಿಮೆಂಟಲ್ಲಿ ಸೈಕಾಲಜಿಸ್ಟ್ BF ಸ್ಕಿನ್ನರ್ ಅವರು ಹೇಳ್ತಾ ಇರೋ ಹಾಗೆ ಈ ಇಲಿ ಮತ್ತು ಪಾರಿವಾಳಗಳು ಏನಿರ್ತಾವಲ್ಲ, ಇವು ಒಂದು ಸರಿ ನೀವು ನೀರು ಇಟ್ಬಿಡಿ ನಿಮ್ಮ ಮನೆ ಹತ್ರ ಎಲ್ಲಾದರೂ, ಅಥವಾ 4 ಕಾಳು ಹಾಕಿಬಿಡಿ. ನೀವು ಒಂದು ಸರಿ ಹಾಕಿ ಬಿಟ್ಬಿಡಿ, ಅದು ಆದರೂ ಸಹ ಪ್ರತಿದಿನ ಬಂದು ಕಾಳಿಗೋಸ್ಕರ ನೀರಿಗೋಸ್ಕರ ಕಾಯ್ಕೊಂಡು ಕೂತ್ಕೊಳ್ಳುತ್ತೆ. ಅದನ್ನು ಅಥವಾ ಆ ಒಂದು ರೀತಿಯ ಒಂದು ಸೈಕಾಲಜಿಕಲ್ ಎಫೆಕ್ಟನ್ನು ಇಲಿಗಳಲ್ಲಿ, ಪಾರಿವಾಳಗಳಲ್ಲಿ ನೋಡ್ತಾ ಇದ್ದೀವಿ. ಸೊ 2 ರೀತಿಯ ಸಂದರ್ಭಗಳನ್ನು ನೋಡಿದ್ವಿ. ನಾಯಿ ಎಲ್ಲಿ ಒಂದು ಸರಿ ಕಾಯ್ದಿತ್ತೋ, ಒಂದು ಸರಿ ಸಿಗದೇ ಇದ್ದಾಗ ಅದು ಮತ್ತೆ ಅದ್ರ ಬಗ್ಗೆ ಅಥವಾ ಮತ್ತೆ ಇನ್ನೊಂದರ ಸರಿ ಅದ್ರ ಬಗ್ಗೆ ಅಪೇಕ್ಷಿಸೋದಿಲ್ಲ. ಎರಡನೇ ಕಡೆಗೆ ಇಲಿ ಮತ್ತು ಪಾರಿವಾಳಗಳು ಒಂದು ಸರಿ ಸಿಕ್ತು ಊಟ ಅಲ್ಲಿ ಅಂತಂದಾಗ ಪ್ರತಿದಿನ ಆ ಜಾಗಕ್ಕೆ ಹೋಗ್ತಾರೆ. ಸೊ ಅದೇ ರೀತಿಯಲ್ಲಿ ಇವತ್ತು ನಮ್ಮದು ಸಹ ಪರಿಸ್ಥಿತಿ ಈ ಇಲಿ ಮತ್ತು ಪಾರಿವಾಳದ ಥರ ಆಗಿದೆ, ಕ್ಲಾಸಿಕಲ್ ಕಂಡೀಷನಿಂಗ್. ಸೊ ಎಲ್ಲಿ ನಮಗೆ ಸಿಗುತ್ತೆ ವ್ಯಾಕ್ಸಿನೇಷನ್, ಒಂದಲ್ಲ ಒಂದು ದಿವಸ ನಮಗೆ ರಿಜಿಸ್ಟ್ರೇಷನ್ ಆಗುತ್ತೆ ಅನ್ನುವಂತಹ ಇಲ್ಯೂಷನ್ ಮೇಲೆ ನಾವು ಪದೇ ಆ ಒಂದು ಪೋರ್ಟಲಿಗೆ ಅಥವಾ ಆ ಒಂದು ವೆಬ್ಸೈಟಿಗೆ ಹೋಗ್ತಾನೇ ಇದ್ದೀವಿ, ಪ್ರಯತ್ನಗಳನ್ನು ನಡೆಸ್ತಾನೇ ಇದ್ದೀವಿ. ಬಟ್ ಯಾವುದೇ ಕಾರಣಕ್ಕೂ ಅಲ್ಲಿ ನಮಗೆ ರಿಸಲ್ಟ್ಸ್ ಸಿಗ್ತಾ ಇಲ್ಲ ಅನ್ನುವಂಥದ್ದನ್ನು. ಸೊ ಅಪಾಯಿಂಟ್ಮೆಂಟ್ಸ್ಗಳನ್ನು ಅಥವಾ ಬುಕ್ಕಿಂಗ್ ಮಾಡಿಬಿಟ್ಟು ಹೋಗೋದಕ್ಕಿಂತ ಸರ್ಕಾರ ಬೇರೆ ಯಾವುದಾದ್ರೂ ಮಾಡೆಲ್ ಮೇಲೆ ಎಲ್ಲಿ ಜನರಿಗೆ ಜುಗುಪ್ಸೆ ಬರುವುದಿಲ್ಲ ಅನ್ನುವಂತಹ ಸೊಲ್ಯೂಷನನ್ನು ಕಂಡುಕೊಳ್ಳುವ ಅವಶ್ಯಕತೆ ಇದೆ. ನಾಳೆ ನೀವು ಸರ್ವೆಂಟ್ಸ್ಗಳಾಗಿ ಅಥವಾ ನೀವು ನಾಳೆ ಪಾಲಿಸಿ ಮೇಕರ್ಸ್ಗಳಾಗಿ ಯಾವುದಾದರೂ ಸಂದರ್ಭದಲ್ಲಿ ಈ ರೀತಿಯ ಸನ್ನಿವೇಶಗಳು ಎದುರಾದಾಗ ಇದನ್ನು ತಲೆಯಲ್ಲಿ ಇಟ್ಕೊಂಡು ಮುಂಬರುವ ಕ್ರಮಗಳನ್ನು ಕೈಗೊಳ್ಳೋದಕ್ಕೋಸ್ಕರ ಅನುಕೂಲವಾಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಎಥಿಕ್ಸ್ ಪೇಪರಿಗೆ ಈ ಒಂದು ವಿಷಯ ಬಹಳ ಇಂಪಾರ್ಟೆಂಟ್ ಆಗಿರ್ತದೆ. ಸೊ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಗೆಳೆಯರೆ. ಮತ್ತೆ ಹೊಸ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.